ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಚೆಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿನ ವಾಕ್ಯ ಭಾಗವಾಗಿ ನಾವು ತೆಗೆದುಕೊಂಡಿರೋದು, ದೇವರು ಮಾತಾಡಿದ್ದು ಹೆದರಿಕೆ ಬಗ್ಗೆ ಮಾತಾಡೋದಕ್ಕೆ ದೇವರು ಪ್ರೇರೇಪಿಸಿದ್ರು. ಪ್ರಕಟಣೆ 21:8 ಆದರೆ ಹೆದರುವವರು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಕಾರರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು ಎರಡನೇ ಮರಣವು ಎಂದು ನಮಗೆ ಹೇಳಿದನು. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡು. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ತಂದೆಯೇ, ಈ ಹೆದರಿಕೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅವನ ಹೃದಯವನ್ನು ಪೀಡಿಸ್ತಾ ಇದೆ. ಅದರಿಂದ ಹೊರಬರಲು ನೀನು ತಂದೆ ಲೋಕಕ್ಕೆ ಬಂದು ಲೋಕವನ್ನು ಜಯಿಸಿದೆ ಅಪ್ಪ, ನೀವು ಜಯಿಸ್ತೀರ ಅಂತ ಹೇಳಿದ್ದೀರಾ. ಲೋಕವನ್ನು ಜಯಿಸುವಂಥದ್ದು ನಂಬಿಕೆ ಅಂತ ಹೇಳಿದ್ದೀರಾ. ನಮಗೋಸ್ಕರ ಪ್ರಾಣ ಕೊಟ್ಟು ಈ ಸೈತಾನಿಗೆ ಸಂಬಂಧಪಟ್ಟ ಈ ಕ್ರಿಯೆಯಿಂದ ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಮಾತಾಡು ನಾವು ಕೇಳ್ತೇವೆ. ಈ ಹೆದರಿಕೆ ಅನ್ನೋದು ನಮ್ಮ ಜೀವಿತದಲ್ಲಿ ಒಂದು ಸೂಜಿಯಷ್ಟು ಕ್ರಿಯೆ ಮಾಡದಾಗೆ ವಿಶ್ವಾಸವು, ನಂಬಿಕೆಯು ಹೆಚ್ಚಾಗಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್. ನೋಡ್ರಿ, ಪಾಪ ಅಂತ ಹೇಳಿದ್ರೆ ನಾವು ಯಾರಿಗಾದ್ರೂ ಮೋಸ ಮಾಡಿದ್ರೆ, ಯಾರಾದ್ರೂ ಕೊಲೆ ಮಾಡಿದೆ ಅಂದ್ರೆ, ಒಂದು ಬೇರೆಯವ್ರನ್ನ ರಕ್ತವನ್ನು ಸುರಿಸಿ ಅವ್ರನ್ನ ಕೊಲೆ ಮಾಡೋದು ಅದು ದೊಡ್ಡ ಪಾಪ. ಬೈಬಲಲ್ಲಿ ಪ್ರಕಾರ ಕೊಲೆ ಮಾಡಿದ್ರೆ ಪಾಪ. ಮಾಟ ಮಂತ್ರ ಬೇರೆ ಕುಟುಂಬನ ಅಳಿಸೋದಿಕ್ಕೆ ಮಾಂತ್ರಿಕ ಮಾಡಿ ಕುಟುಂಬಗಳನ್ನು ಅಳಿಸೋದು ಅದು ಒಂದು ದೊಡ್ಡ ಪಾಪ. ಮತ್ತೆ ಸುಳ್ಳು ಹೇಳೋದು, ಮೋಸ ಮಾಡೋದು, ಇವೆಲ್ಲ ಒಂದು ದೊಡ್ಡ ಯಾಕಂದ್ರೆ ಬೇರೆ ಕುಟುಂಬಗಳನ್ನು ಅಳಿಸೋದು. ಪಾಪದಲ್ಲಿ 2 ಥರ ಇದೆ. ಒಂದು ಅವ್ರನ್ನ ಅವರೇ ಕೆಡಿಸ್ಕೊಳ್ಳೋದು, ಅದರಿಂದ ಬೇರೆಯವ್ರಿಗೇನು ನಷ್ಟ ಬರೋದಿಲ್ಲ. ಒಂದು ಉದಾಹರಣೆಗೆ ಹೇಳ್ಬೇಕಾದ್ರೆ ಕುಡಿಯೋದ್ರಿಂದ ಅವರು ಶರೀರವನ್ನು ಅವ್ರು ಹಾಳು ಮಾಡ್ಕೊಂಡು ಅವರ ಒಂದು ಆತ್ಮಿಕ ಸಮಾಧಾನ ಇಲ್ಲದ ಹಾಗೆ, ದೇವರ ಐಕ್ಯತೆ ಇಲ್ಲದ ಹಾಗೆ ಅವ್ರ ಜೀವನವನ್ನು ಹಾಳು ಮಾಡಿಕೊಂಡು ಅವರು ನರಕಕ್ಕೆ ಹೋಗೋರಾಗಿದ್ದಾರೆ. ಇನ್ನೊಬ್ಬರನ್ನ ಹಾಳು ಮಾಡೋದು, ಇವರು ಸಿಗರೆಟ್ಸ್ ಅಂತಾರೆ, ಅದರಿಂದ ಬೇರೆಯವರು ಆ ಸ್ಮೆಲ್ಲು ಬೇರೆಯವ್ರಿಗೆ ಹೋದ್ರೆ ಹಾನಿಕರ ಆಗುತ್ತೆ. ಇಲ್ಲದಿದ್ರೆ ವೈಯಕ್ತಿಕವಾಗಿ ಸಪರೇಟಾಗಿ ಯಾರು ಇಲ್ಲದೆ ಜಾಗದಲ್ಲಿ ಕುಡಿತಾ ಇರ್ತಾರೆ, ಒಬ್ಬಟ್ಟಿಗಿನಾಗಿ ಕುಡಿತಾರೆ, ಅವರಿಂದ ಅವರಿಗೆ ಮಾತ್ರನೇ ನಷ್ಟ. ಇನ್ನೊಂದು ಅವರಿಂದ ಕುಟುಂಬನೂ ನಷ್ಟ, ಕುಟುಂಬಕ್ಕೂ ಬಾಧಿಸಲ್ಪಡುತ್ತದೆ. ಆದರೆ ವೈಯಕ್ತಿಕವಾಗಿ ಅವರು ಸಪರೇಟ್ ಆಗಿ ಅದನ್ನು ಉಪಯೋಗಿಸೋದ್ರಿಂದ ಅದು ಅವರಿಗೆ ಬಹಳವಾದ ಎಫೆಕ್ಟ್ ಕೊಡುತ್ತೆ. ಎರಡನೇದಾಗಿ ನಮ್ಮಿಂದ ಇತರರಿಗೆ ಮಾಡುವ ಮೋಸ, ವಂಚನೆ. ಒಂದು ಅವ್ರನ್ನೇ ಅವ್ರು ಕೆಡಿಸ್ಕೊಳ್ಳೋದು, ಇನ್ನೊಂದು ಇತರನ್ನ ಕೆಡಿಸುವಂಥದ್ದು, ಇತರನ್ನ ಕೆಡಿಸಿ ಹಾಳು ಮಾಡೋದು. ಇಲ್ಲಿ ನಾವು ಬೈಬಲಲ್ಲಿ ಓದಿದಾಗ ಬೇರೆಯವರು ಕುಟುಂಬಗಳನ್ನು ಕೊಲೆ ಮಾಡೋದಾಗಲಿ, ಮಾಂತ್ರಿಕ ಮಾಡಿ ಇನ್ನೊಂದು ಕುಟುಂಬನ ಹಾಳು ಮಾಡೋದಾಗಲಿ, ಸುಳ್ಳು ಹೇಳುವುದಾಗಲಿ, ಬೇರೆಯವರಿಗೆ ಸುಳ್ಳು ಹೇಳಿ ಮೋಸ ಮಾಡೋದಾಗಲಿ, ಇಂಥ ಕಾರ್ಯಗಳೆಲ್ಲ ಬೇರೆಯವ್ರದ್ದು. ಆದರೆ ದೇವರು ಹೃದಯ ಅಂತರಾಳದಲ್ಲಿ ಹೆದರಿಕೆ ಅನ್ನೋದು ಅದು ಸ್ಪಿರಿಚುವಲ್, ಹೃದಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು. ಅದು ಹೃದಯದಲ್ಲಿ ಭಯ ಬಂದರೆ ನರಕಕ್ಕೆ ಹೋಗ್ತೀನಿ ಅಂತೇಳಿ ದೇವ್ರು ಹೇಳ್ತಾ ಇದ್ದಾರೆ. ಅದೆಷ್ಟು ಡೇಂಜರಸ್ ಇದೆ ನೋಡ್ರಿ. ಆದರೆ ಹೆದರಬಾರ್ದಾ? ಇವಾಗ ಸಡನ್ನಾಗಿ ಹೋಗ್ತಾ ಇದೀವಿ, ಸಿಂಹ ಬರುತ್ತೆ, ಸಡನ್ನಾಗಿ ಹೋಗ್ತಾ ಇದ್ದೀವಿ, ನಾಯಿ ಕಡೆಯಕ್ಕೆ ಬರುತ್ತೆ, ಏನೋ ಸಮಸ್ಯೆಗಳು ಬರ್ತಾ ಇದ್ದಾವೆ, ಕುಟುಂಬದಲ್ಲಿ ಏನೋ ಹೋರಾಟ ಬರುತ್ತೆ, ಅವು ಹೆದರಬಾರ್ದಾದ್ರೆ ಹೆದರಬಾರದು. ಏನೋ ಮಕ್ಕಳಿಗೆ ಫೀಸ್ ಕಟ್ಟೋ ವಿಷಯದಲ್ಲಿ ಏನು ಬಂದ್ರೂ ಹೆದರಬಾರದು. ಒಂದು ಉದಾಹರಣೆನ ಹೇಳ್ತೀನಿ. ಪ್ರಾರಂಭ ದಿನದಲ್ಲಿ 98ರಲ್ಲಿ ದೇವರು ನನ್ನನ್ನು ಅಭಿಷೇಕ ಮಾಡಿ, ದೇವರೇ ನಿಜವಾದ ದೇವರಂತ ಗೊತ್ತಾಗಿ ದೀಕ್ಷಾಸ್ನಾನ ತಗೊಂಡು 97ರಲ್ಲಿ 98ರಲ್ಲಿ ಹೊಸ ಜೀವನ ಪ್ರಾರಂಭಿಸಿದೆ. 97 ಫೆಬ್ರವರಿಯಿಂದ ಹೊಸ ಜೀವನವನ್ನು ಪ್ರಾರಂಭಿಸಿದೆ. ಅವಾಗ ಹೊಸದಾಗಿ ಒಂದು 2 ವೀಲರಲ್ಲಿ ಹೋಗ್ತಾ ಇದ್ದೀವಿ, ಮುಂದ್ಗಡೆ ಒಬ್ರು ಓಡಿಸ್ತಾ ಇದ್ದಾರೆ, ಹಿಂದೆ ಹೋಗ್ತಾ ಇದ್ದೀವಿ, ಅಲ್ಲಿ ಒಂದು ದನ ರೋಡ್ ಕ್ರಾಸ್ ಮಾಡ್ತಾ ಇದೆ. ಇವರು ಓವರ್ ಫಾಸ್ಟ್ ಆಗಿರೋದ್ರಿಂದ ಮುಂದೆ ಹೋಗ್ಬಿಡ್ಬೋದು, ಅದರ ಮೊಕ್ಕದ ಮುಂದೆ ನಾವು ಪಾಸ್ ಆಗಿಬಿಡ್ಬೋದು, ಅದು ಸ್ಲೋವಾಗಿ ಬರ್ತಾ ಇದೆ ಅಂದ್ಕೊಂಡು ಓವರ್ ಫಾಸ್ಟ್ ಮಾಡಿಬಿಟ್ರು. ಕರೆಕ್ಟಾಗಿ ಅದೇನು 2 ಹೆಜ್ಜೆ ಇಟ್ಟರೆ ರೋಡ್ ಏನು ಎಷ್ಟಿದೆ, ಅದು 2 ಹೆಜ್ಜೆ ಇಟ್ಟಿದ ತಕ್ಷಣ ಕರೆಕ್ಟಾಗಿ ನಾವು ಓವರ್ ಫಾಸ್ಟ್ ಹೋಗೋದಕ್ಕೂ, ಹಿಂದೆ ಆದರೂ ಸ್ವಲ್ಪ ಸ್ಲೋ ಮಾಡಿದಾದರೂ ಅದ್ರ ಹಿಂದೆ ಹೋಗ್ಬೋದಾಯ್ತು. ಓವರ್ ಫಾಸ್ಟ್ ಮಾಡಿದ್ರೆ ಕರೆಕ್ಟಾಗಿ ಹೊಟ್ಟೆಗೂ ಕರೆಕ್ಟಾಗಿ ಗಾಡಿ ಹೋಗಿ ಆಕ್ಸಿಡೆಂಟ್ ಆಗೋದಕ್ಕೂ ಕರೆಕ್ಟಾಗಿತ್ತು. ಆವಾಗ ಕಣ್ಗಳನ್ನು ಮುಚ್ಚಿ ನಾನು ಸ್ತೋತ್ರ ಹೇಳಿದೆ.
ಕಣ್ಣು ಮುಚ್ಚಿ ತೆಗೆದಾಗ ಗಾಡಿ ಹಿಂಗೆ ಬೆಂಡಾಗಿ ಹಿಂಗೆ ಉಲ್ಟಾ ತಿರುಗ್ಬಿಟ್ಟು ಎಷ್ಟೋ ದೂರ ಎಳ್ಕೊಂಡು ಹೋಗಿದೆ. ಅವಾಗ ನನ್ನ ಹತ್ರ ಒಂದು ದೊಡ್ಡ ಕ್ಯಾಮ್ರಾ ಇತ್ತು. ಎಷ್ಟೋ ದೂರ ಹೋಗಿದೆ, ಆ ರೋಡಲ್ಲಿ ಕಾಣುತ್ತೆ ಆ ಗಾಡಿ ಹೋಗಿರೋದು. ಅದು ಕ್ರ್ಯಾಚಸ್ ಬೆಳ್ಳಿಗೆ, ಕಪ್ಪು ತಾರ್ ರೋಡಲ್ಲಿ ಬೆಳ್ಳಿಗೆ ಅದು ಕಾಣ್ತಾ ಇದೆ. ನೋಡಿದ್ರೆ ಹಿಂಗೆ ಉಲ್ಟಾ ಹೋಗಿರೋದ್ರಿಂದ ಆ ಕಾಲಿಗೆ ಆ ಪಾಸ್ಟರ್ ಮುಂದ್ಗಡೆ ಓಡಿಸ್ತಿದ್ದವರು ಪಾಸ್ಟರ್ ಮಗ, ಅದು ಹೋಗ್ತಾ ಇರೋದ್ರಿಂದ ಆ ಕಾಲು ಚರ್ಮ ಎಲ್ಲ ಕಿತ್ಕೊಂಡು ಬೆಳ್ಳಿಗೆ ರಕ್ತ ಎಲ್ಲ ಸೋರ್ತಿದೆ, ಮೇಲಿರೋ ಚರ್ಮ ಎಲ್ಲ ಹೋಗ್ಬಿಟ್ಟಿದೆ. ಅವರು ಹೆದರಿಕೆ ಆಗ್ತದೆ. ನಾನು ನಿಂತ್ಕೊಂಡಿದ್ದೀನಿ. ನೋಡಿದಾಗ ಅದು ಏನು ನಡೀತು, ಹೆಂಗ್ ನಡೀತು, ನನ್ನ ಹೆಂಗ್ ದೇವತರು ಕಾಪಾಡಿದ್ರು ಏನು ಗೊತ್ತಿಲ್ಲ. ಆದರೆ ಹೃದಯದಲ್ಲಿ ಭಯ ಇಲ್ಲ. ನಿಂತ್ಕೊಂಡಿದ್ದೀನಿ, ಒಂದು ಸೂಜಿಯಷ್ಟು ಕೂಡ ಏನಾಗಿಲ್ಲ. ಇದು ಒಂದೇ ಅಲ್ಲ, ಬಹಳ ಹೇಳ್ಬೋದು. ಆ ಹೆದರಿಕೆ ಅನ್ನೋದನ್ನೇ ಪೂರ್ತಿಯಾಗಿ ಹೃದಯದಿಂದ ತೆಗೆದುಬಿಟ್ರು. ಭಯ ಅನ್ನೋದನ್ನೇ ಹೃದಯದಿಂದ ತೆಗೆದುಬಿಟ್ರು. ಒಂದು ಸಲ ಸೌತ್ ಕೊರಿಯಾ ಹೋಗಿದ್ದಾಗ ಅಲ್ಲಿ ನೈಟ್ 2 ಗಂಟೆಗೆ ಪ್ರೇಯರ್ ಮಾಡಿ ಹೊರಗಡೆ ಬಂದು ಶೂಸ್ ಹಾಕ್ಬೇಕಾದ್ರೆ ಆ ಶೂಸ್ ಒಳಗಡೆ ಸ್ಕಾರ್ಪಿಯೋ, ಅದು ಹಿಂದುಗಡೆ ಹಾವು ಥರ ವಿಷ, ಹಾವು ಬಟ್ ಅದು 2 ವಿಷ ಇರೋದೆ. ಹಾವಿಗೆ ವಿಷ ಇದ್ದಂಗೆ ಕೊಂಕಿ ಇರುತ್ತೆ, ಅದರಲ್ಲಿ ಚುಚ್ಚಿಬಿಟ್ರೆ ಅದು ವಿಷ ಹತ್ತುತ್ತೆ. ಅದನ್ನು ಕಡಿದ್ರೂ ಸತ್ತೋಗ್ತಾರೆ. ಅದು ದೊಡ್ಡದು, ಅದು ಬೆಟ್ಟದ್ದು. 3 ದಿನ ಬೆಟ್ಟದ ಮೇಲೆ ಪ್ರೇಯರ್ ಮಾಡ್ಬೇಕಾದ್ರೆ ಒಂದು ಚಿಕ್ಕ ರೂಮ್ ಇರುತ್ತೆ, ಅದರಲ್ಲಿ ಪ್ರೇಯರ್ ಮಾಡಿ ಹೊರಗಡೆ ಬಂದು ಶೂಸ್ ಹಾಕ್ತೀನಿ, ಹಿಡ್ಕೊಂಡ್ಬಿಡ್ತು. ಬಾಯಲ್ಲಿ ಕಚ್ಚುತ್ತೆ, ಅದು ನೋವಾಗುತ್ತೆ ಅಷ್ಟೇ. ಅದ್ರ ಹಿಂದ್ಗಡೆ ಕೊಂಕಿಯಿಂದ ಚುಚ್ಚಿಬಿಟ್ರೆ ವಿಷ ಹತ್ತುತ್ತೆ. ಅದು ಲೆಫ್ಟು ಬಲಗಾಲನ್ನ ಶೂಸ್ ಹಾಕಿದಾಗ ಎಡಗಾಲ ಹಾಕಿದ್ದೆ, ಬಲಗಾಲನ್ನ ಹಿಡ್ಕೊಂಡ್ಬಿಡ್ತು. ಶೂಸ್ ಎತ್ತೀನಿ, 10 ಸಲ ಜಾಡಿಸ್ತೀನಿ, ಒಂದು 6-7 ಸಲ ಹಿಂಗೆ ಜಾಡಿಸಿದಾಗ ಅದು ಹೋಯ್ತು. ಅದು ನನ್ನನ್ನು ಬಿಟ್ಟು ಹೋಯ್ತು. ಜಾಡಿಸ್ತಾನೆ ಇದ್ದೀನಿ, ಹಿಡ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ. ದೊಡ್ಡದು, ಅದು ಕಾಲು ಬೆಟ್ಟದ್ದು. ಹೋಯ್ತು, ಹೆದರಿಕೆ ಬರಲಿಲ್ಲ. ಹೋಗಿ ಪ್ರೇಯರ್ ಮಾಡಿ ಮನ್ಕೊಂಡೆ. 5 ಗಂಟೆ ಪ್ರೇಯರ್ ಇದೆ ಅಂತ ಒಬ್ಬರು ಎಬ್ಬರಿಸಿದ್ರು. ಅವಾಗ ಜೂ ಅಂತ ಎಳಿತಾ ಇತ್ತು, ಕಾಲೆಲ್ಲ ಭಯಂಕರವಾಗಿ. ಏನು ಪ್ರೇಯರ್ ಮಾಡಿದೆ ಅಂದರೆ ಅರ್ಧ ಗಂಟೆ ಪ್ರೇಯರ್ ಮಾಡಿದೆ. ದೇವರೇ, ನಿನ್ನ ಚಿತ್ತವಿದ್ದರೆ ಈ ಲೋಕದಲ್ಲಿ ಬದುಕಬೇಕು. ಆಲ್ರೆಡಿ ನನಗೆ ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ. ಆ ಟೈಮಲ್ಲಿ ಆ ಪ್ರೇಯರ್ ಮಾಡಿ ನಾನು ಸುಮ್ಮನೆ ಮಣ್ಕೊಂಬಿಟ್ಟೆ. ಮತ್ತೆ ಪ್ರೇಯರ್ 8 ಗಂಟೆಗೆ ಎದ್ದು ಮಾಡಿದಾಗ ಆ ಸಿಂಪ್ಟಮ್ ಅವಾಗಿಂದ 2011ರಿಂದ ಇದುವರೆಗೂ 13 ವರ್ಷಗಳ ಕಾಲ ದೇವರು ನಮ್ಮನ್ನು ಕಾಪಾಡಿ ನಡೆಸ್ತಾ ಇದ್ದಾರೆ. ಆ ಸಿಂಪ್ಟಮ್ಸೇ ಇಲ್ಲ. ಅದು ಕಡ್ದಿದ್ದ ವಿಷ ಎಲ್ಲೋಯ್ತಂತ ಗೊತ್ತಿಲ್ಲ. ಆ ಏರ್ಪೋರ್ಟಲ್ಲಿ ಹೇಳಿದಾಗ ಅವ್ರು ಹೇಳಿದ್ರು, ಅದು ಕಡಿದ್ರೆ ಮನುಷ್ಯ ಸತ್ತೋಗ್ತಾನೆ. ಹಾಂಗ್ಕಾಂಗ್ ಏರ್ಪೋರ್ಟಿಗೆ ಬಂದಾಗ ಈ ಥರ ನಡೀತಂದ್ರೆ ಯಾಕೆ ಹೇಳಿಲ್ಲ? ಅದು ಸತ್ತೋಗ್ತಾರೆ, ಹಾವು ಕಡಿದ್ರೂ ವಿಷ, ಇದು ಕಡಿದ್ರೂ ವಿಷ ಅಂತ. ಇವಾಗ ಪ್ರಸಂಗ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ, ದೇವ್ರನ್ನ ನಂಬಿದ ತಕ್ಷಣ ನಮ್ಮ ಹೃದಯಾಂತರಾಳದಲ್ಲಿ ನಂಬಿಕೆ ಪ್ಲಸ್ ವಿಶ್ವಾಸ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಭಯ ಅನ್ನೋದು ಬರೋದಿಲ್ಲ. ಮತ್ತೆ 14:30 ಕೂಡ ನಾವು ಓದಬೇಕಾದ್ರೆ ದೇವರು ಯಾರಿಗೆಲ್ಲ ಭಯ ಇರುತ್ತೋ ಅವ್ರನ್ನ ಗದರಿಸ್ತಾರೆ. ಮತ್ತಾಯ 14:30 ಅದರಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಇದೆ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಯೇಸು ಸ್ವಾಮಿ ಬೋಟಲ್ಲಿ ಇರ್ತಾರೆ, ಶಿಷ್ಯರು ಪೇತ್ರ ಎಲ್ಲ ಬೋಟಲ್ಲಿ ಇರ್ತಾರೆ. ಯೇಸು ಸ್ವಾಮಿ ಪ್ರಾರ್ಥನೆ ಮುಗಿಸಿ ಅಷ್ಟರೊಳಗೆ ಬೋಟು ಸೆಂಟ್ರ್ ಮಧ್ಯದಲ್ಲಿ ಹೋಗಿರೋದ್ರಿಂದ ಅವ್ರು ಸಮುದ್ರದ ಮೇಲೆ ನಡ್ಕೊಂಡ್ ಬರ್ತಾರೆ. ಅವ್ರ ಶಿಷ್ಯರು ಬೋಟಲ್ಲಿ ಇರ್ತಾರೆ. ಆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಶಿಷ್ಯ ಪೇತ್ರ ಕೇಳ್ತಾರೆ, ನೀನು ಸಮುದ್ರದಲ್ಲಿ ನಡ್ಕೊಂಡ್ ಬರ್ತೀರ, ನಿಂತರ ನಾನು ನಡಿಬೇಕಂದ್ರೆ ಬಾ ಅಂತಾರೆ. ಸಮುದ್ರ ಮೇಲೆ ನಡೀತಾರಂತಿದೆ. ಇಲ್ಲಿ ಮೇಲೆ ನಾವು ನೋಡಿದಾಗ, ಸ್ವಾಮಿ ನೀನಾದರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ನನ್ನ ಬಳಿಗೆ ಬರುವುದಕ್ಕೆ ಅಪ್ಪನೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನ ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿ ಇಳಿದು ನೀರಿನ ಮೇಲೆ ನಡೆದನು. ಚೆನ್ನಾಗೇ ನಡೀತಾ ಇದ್ದಾರೆ. ಸಮುದ್ರದ ಮೇಲೆ, ನೀರಿನ ಮೇಲೆ ನಡೀತಾ ಇದ್ದಾರೆ. ಅದೇನು ಆಶ್ಚರ್ಯ ಪಡಬೇಕಾಗಿರೋದಿಲ್ಲ. ಆದರೆ ಇಲ್ಲಿ ನೋಡ್ರಿ, ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು, ಅವರು ನಂಬಿಕೆ ವಿಶ್ವಾಸ ಇದ್ದಾಗ ಗಾಳಿಯನ್ನು ನೋಡ್ತಾರೆ. ತಿರುಗಿ ನೋಡಿದಾಗ ಆ ಗಾಳಿ, ಬಿರುಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗೋಗ್ತಾ ಇದ್ದಾರೆ. ಅವಾಗ ಆ ಕ್ಷಣವೇ ಅವ್ರೇನು ಮಾಡ್ತಾರೆ ಅಂದರೆ ಅವನ ಕೈಯನ್ನು ಹಿಡಿದು ಕಾಪಾಡಿ, ಏಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿ ಏಕೆ ಸಂದೇಹ ಪಟ್ಟೆ ಅಂತ ಹೇಳಿದ್ರು. ನೋಡ್ರಿ, ಇದು ನಮಗೆ ಬೇಕಾಗಿರೋದು. ಅದು ನಡೆದಿರೋದೆಲ್ಲ ಒಂದು ಕಡೆ ಇರಲಿ. ದೇವರು ಮನುಷ್ಯರನ್ನ ನೋಡಿ ಎಚ್ಚರಿಸ್ತಾ ಇರೋದು ಏನಂತ ಹೇಳಿದ್ರೆ, ಸಭೆ ಮೂಲಕ ಇಲ್ಲಿ
ನನ್ನ ಮೂಲಕ ಮಾತಾಡಿ ಸಭೆಗೆ ಎಚ್ಚರಿಸ್ತಿರುವ ಮಾತು ಏನಂತ ಹೇಳಿದ್ರೆ, ಭಯ ಪಡ್ತಾ ಇದ್ದೀರಾ? 21:8 ಪ್ರಕಾರ ಭಯಪಟ್ರೆ ನರಕಕ್ಕೆ ಹೋಗ್ತಾ ಇದ್ದೀರಾ. ಯಾವ ರೀತಿ ಪೇತ್ರನು ಭಯಪಟ್ಟು ಮುಳುಗೋಗ್ಬೇಕಾದ್ರೆ ಅವನ ಕೈ ಹಿಡಿದು ಎತ್ತಿ, ಅಲ್ಪ ವಿಶ್ವಾಸಿಯೇ ಏಕೆ ಸಂದೇಹ ಪಟ್ಟೆ? ಹೆಂಗ್ ಬಂತು ಸಂದೇಹ? ಅಂದ್ರೆ ಲೋಕದಲ್ಲಿ ಇರುವ ಜನಗಳಿಗೆ ಸಮಾಧಾನದ ಒಂದು ಇರೋದಿಲ್ಲ, ನೆಮ್ಮದಿ ಅನ್ನೋದು ಒಂದು ಇರೋದಿಲ್ಲ. ಅವರು ಭಯದಿಂದ ಜೀವಿಸ್ತಾ ಇರ್ತಾರೆ. ದೇವರು ನಂಬ್ಕೊಂಡು ದೇವ್ರ ಹತ್ರ ಬಂದ ಮೇಲೆ ನಮಗೆ ವಿಶ್ವಾಸ ಹೆಚ್ಚಾಗಬೇಕು, ನಂಬಿಕೆ ಹೆಚ್ಚಾಗಬೇಕು. ಇದನ್ನ ನಾವು ಇನ್ನೂ ಹೆಚ್ಚು ಮಾಡ್ಕೋಬೇಕೇ ಹೊರತು, ಯಾವಾಗ ನಾವು ಲೋಕವನ್ನು ನೋಡಿ ಎದುರ್ತೀವೋ ಅವಾಗ ಮುಳುಗೋದಿಕ್ಕೆ ಪ್ರಾರಂಭವಾಗ್ತೀವಿ. ಯಾಕೆ ಈ ವಾಕ್ಯ ಮಾತಾಡೋದಕ್ಕೆ ದೇವರು ಪ್ರೇರೇಪಿಸಿದ್ರಂದ್ರೆ, ಈ ಕಡೆ ಕಾಲದಲ್ಲಿ ಭೂಕಂಪಗಳು ಭಯಂಕರ ನಡೀತಾ ಇದೆ. ಮಳೆಯಿಂದ ಬಹಳ ಜನ ಅಳಿದು ಹೋಗ್ತಾ ಇದ್ದಾರೆ. ರೇಟ್ಗಳು ದುಬಾರಿ ಆಗ್ತಾ ಇದೆ. ಇವರು ಸಂಪಾದನೆ ಕಮ್ಮಿ, ಖರ್ಚು ಜಾಸ್ತಿ, ಸಾಲ ಮಾಡಬೇಕಾದ್ರೆ ಸಿಚುವೇಶನ್ ಬರ್ತಾ ಇದೆ. ಕೈಯಲ್ಲಿ ದುಡ್ಡು ಕಮ್ಮಿ ಇದೆ, ಖರ್ಚು ನೋಡಿದ್ರೆ ದುಬಾರಿ ಇದೆ. ಆದರೆ ನಂಬಿಕೆ ವಿಶ್ವಾಸ ಇದ್ದವರು ಎಷ್ಟೇ ದುಬಾರಿ ಆದರೂ ಕೂಡ ಅದಕ್ಕೆ ತಕ್ಕಂತೆ ವಿಶ್ವಾಸ ನಮ್ಮಲ್ಲಿದ್ದು ಪ್ರಾರ್ಥನೆಗಳಲ್ಲಿ ಬೆಳೆದ್ರೆ ಅದಕ್ಕೆ ತಕ್ಕಂತೆ ಆ ರೇಟಿಗೆ ತಕ್ಕಂತೆ ನಮ್ಮನ್ನ ನಡೆಸ್ತಾರೆ. ಆ ಸ್ತೋಮತೆಗೆ ತಕ್ಕಂತೆ ಆ ರೇಟ್ ಎಷ್ಟು ಬೆಳೀತದೋ ಅಷ್ಟು ಕೈಯನ್ನ ನಮ್ಮ ಪ್ರಯಾಸವನ್ನು ಬಲಪಡಿಸಿ ಆ ಖರ್ಚು ಮಾಡೋದಕ್ಕೆ ಕೃಪೆ ಮಾಡ್ತಾರೆ. ಯಾವತ್ತು ರೇಟ್ ಒಂದು ಜಾಸ್ತಿ ಆದ್ರೆ ಕಮ್ಮಿ ಆಗಲ್ಲ. ಯೇಸ್ವಾಮಿ ನಂಬಿರೋ ತಕ್ಷಣ ಲೋಕದಲ್ಲಿ ದೇವ್ರು ನಂಬಿರೋರಿಗೆ, ನಮಗೆ ಮಾತ್ರ ಪೆಟ್ರೋಲ್ 100 ರೂಪಾಯಿ ಆದರೆ ಅವರಿಗೆ 50 ರೂಪಾಯಿ. ತರಕಾರಿ ಕಾರ್ಯಗಳು ನಮಗೆ ಮಾತ್ರ ಕಮ್ಮಿ, ಅವರಿಗಂತ ಎಲ್ಲರಿಗೂ ಒಂದೇ ಸಮನೆ ರೇಟ್ ಜಾಸ್ತಿ ಆಗುತ್ತೆ. ಆದರೆ ಅದ್ರ ಒಳಗಡೆ ನಮ್ಮನ್ನ ಅಷ್ಟರೊಳಗಡೆ ರೇಟ್ ಆಗೋದಕ್ಕೆ ಒಳಗಡೆ ನಮ್ಮನ್ನ ಬಲಪಡಿಸ್ತಾರೆ. ಈಗ ಲೋಕವನ್ನು ನೋಡಿ ಹೆದರಿಕೆ ಬಹಳವಾಗಿದೆ. ಲೋಕ ನೋಡಿ ಹೆದರಿದವರು ಬಹಳ. ಮತ್ತಾಯ 10:38 ನಾವು ಓದಿದರೆ, ಮತ್ತಾಯ 10, ಎಲ್ಲರೂ 28 ತಗೊಳ್ರಿ. ಮತ್ತಾಯ 10:28 ಓದ್ರಿ. ಅದರಲ್ಲಿ, ಇದಲ್ಲದೆ ದೇವವನ್ನು ಕೊಂದು ಆತ್ಮನು ಕೊಳ್ಳಲಾರದವನಿಗೆ ಹೆದರಬೇಡಿರಿ. ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ, ಹೆದರಿಕೆ ಅನ್ನೋದು ಸೂಜಿ ಅಷ್ಟು ಇರಬಾರ್ದು. ಪ್ರಾಣ ಹೋಗ್ತಿದ್ದೆ ಆದ್ರೂ ಹೆದರಬಾರ್ದು. ಅವ್ರು ಹೇಳ್ತಾ ಇದ್ದಾರೆ, ದೇಹವನ್ನು ಕೊಂದು ಆತ್ಮನು ಕೊಳ್ಳಲಾರದವನಿಗೆ ಹೆದರಬೇಡ್ರಿ. ಯಾರೋ ಒಬ್ರು ಬಂದು ನಮ್ಮನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೇನು ಜೀವ ಹೋಗ್ತಿದೆ, ಆ ಸಮಯದಲ್ಲಿ ಕೂಡ ನಿಮಗೆ ಹೆದರಿಕೆ ಬರಕೂಡದು. ಯಾಕಂದ್ರೆ ಅವನು ದೇಹವನ್ನು ಮಾತ್ರ ಕೊಳ್ತಾನೆ, ಆತ್ಮವನ್ನು ಕೊಳ್ಳೋದಿಕ್ಕಾಗೋದಿಲ್ಲ. ಆದರೆ ಕೆಳಗಡೆ ಇನ್ನೊಂದು ವಾಕ್ಯ ಇದೆ, ಆತ್ಮ ದೇಹ ಎರಡನ್ನು ನರಕದಲ್ಲಿ ಹಾಕಿ ನಾಶ ಮಾಡುವ ಆತನಿಗೆ ಹೆದರಿ. ಅಂದ್ರೆ ದೇವರು ನಮ್ಮ ಹೃದಯದಲ್ಲಿರಬೇಕು, ದೇವರಿಗೆ ಮಾತ್ರ ಹೆದರಬೇಕು. ನಾವು ದೇವ್ರ ಮೇಲೆ ವಿಶ್ವಾಸ ಇಡಬೇಕು. ಹೆದರಬೇಕಾಗಿರೋದು ದೇವರಿಗೆ. ಕೀರ್ತನೆಯಲ್ಲಿದೆ, ಭಯ ಭಕ್ತಿಯಿಂದ, ಹೆದರಿಕೆ ನಡುಕದಿಂದ ದೇವರ ಸನ್ನಿಧಾನಿಗೆ ಬನ್ರಿ ಅಂತ. ಬಹಳ ಸಂದರ್ಭಗಳು ನಾನು ಹೇಳ್ಬೋದು ಈ ಹೆದರಿಕೆ ಬಗ್ಗೆ. ಒಂದ್ಸಲ ನಾಯಿ ಭಯಂಕರವಾದದ್ದು, ಅದೆಲ್ಲರನ್ನು ಅದು ಮನೆಯಲ್ಲಿ ಸಾಕ್ತಾರೆ, ಹೊಸಬ್ರನ್ನ ಕಡಿತತೆ. ಯೇಸುವಿನ ನಾಮದಲ್ಲಿ ಆ ನಾಯಿ ಬಾಯಿಯನ್ನು ಕಟ್ತಾ ಇದ್ದೇನೆ ಅಂತ ಹೇಳಿದೆ, ಅದು ಬೊಗಳೇ ಇಲ್ಲ. ಆಮೇಲೆ ಹೇಳ್ತಾ ಇದ್ದಾರೆ, ಏನು ನೀನು ನಾಯಿ ಬೊಗಳಿಲ್ಲಲ್ಲ, ಏನು ಎಲ್ಲ ಬೊಗಳ್ಬೇಕಲ್ಲ, ಕಡಿಬೇಕನ್ನಂತೇಳಿ. ನಮಗೆ ಆ ಟೈಮ್ ಹೆದರಿಕೆ ಸೂಜಿಯಷ್ಟು ಬರ್ಬೇಕಾದ್ರೆ ಯೇಸುವಿನ ನಾಮದಲ್ಲಿ ನಾಯಿ ಬಾಯನ್ನು ಕಟ್ತಾ ಇದ್ದೇನೆ ಅಂದಿದ ತಕ್ಷಣ ಅಲ್ಲಿ ಹೆದರಿಕೆ ಬರಲಿಲ್ಲ, ಜ್ಞಾನ ಬಂತು. ಆದರೆ ವಿಶ್ವಾಸ ಹೆಚ್ಚಾಯ್ತು, ಅದು ಕಡಿಯಲ್ಲ ಬಿಡು ದೇವ್ರ ಮಕ್ಕಳಿಗೆ ಅಂತ ಹೇಳಿ. ಈ ರೀತಿಯಾಗಿ ಹೆದರಿಕೆ ಅನ್ನೋದು ಇಲ್ಲದ ಹಾಗೆ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರ ಹತ್ರ ಬಂದಿದ್ದೇವೆ. ನಂಬುದ ಮೇಲೆ ದೇವ್ರು ಮಾಡ್ತಾರಂತ ವಿಶ್ವಾಸದಲ್ಲಿ ಬೆಳಿಬೇಕು. ಅಬ್ರಹಂ ನೋಡ್ರಿ, ದೇವ್ರು ಮಗು ಕೊಡ್ತೀನಿ ಅಂತ ಹೇಳಿದಾಗ ಅವ್ರ ಮೇಲೆ ನಂಬಿಕೆ ಇಟ್ಟನು. ಆ ನಂಬಿಕೆ ದೇವರು ಆ ವಿಶ್ವಾಸದಿಂದ ಅವರಿಗೆ 100 ವರ್ಷದಲ್ಲಿ ಮಗು ಹುಟ್ಟೋದಿಲ್ಲ ಅವ್ರ ಗಂಡಿಗೆ, ಆಯ್ತಾ. ಆದರೆ ಅವರ ಸಾರಾಲ್ದು ಕೂಡ ಗರ್ಭ ಸತ್ತೋಗಿದೆ ಅಂತ ನೋಡ್ತೀವಿ. ಮಗು ಹುಟ್ಟಕ್ಕೆ ಅವಕಾಶ ಇಲ್ಲದ ಸಮಯದಲ್ಲಿ ಈಸಾಕನನ್ನು ಹುಟ್ಟೋ ರೀತಿ ಮಾಡ್ತಾರೆ. ನಾವು ದೇವ್ರನ್ನ ಎಂಥ ಸಂದರ್ಭದಲ್ಲಿ ಕೂಡ, ಕಠಿಣವಾದ ಸಂದರ್ಭದಲ್ಲಿ ಕೂಡ ದೇವರ ಮೇಲೆ ನಂಬಿಕೆ ಇಡಬೇಕು ಹೊರತು ನಾವು ಒಂದೊಂದ್ಸಲ ಭಯಪಡ್ತೀವಿ. ಏನಕ್ಕೆ ಭಯಪಡ್ತೀವಿ ಅಂದ್ರೆ ಲೋಕದ ಮೇಲೆ ಆಸೆ ಇರೋದ್ರಿಂದ.
ಇವಾಗ ಸಾಯ್ತೀವಿ ಅಂತ ಹೇಳಿದ ತಕ್ಷಣ ನಮಗೆ ಸಂತೋಷ ತಾನೇ ಬರಬೇಕು. ಸಾಯೋದ್ರಲ್ಲಿ 2 ಥರ ಇದೆ ಈ ವಾಕ್ಯದ ಪ್ರಕಾರ. ಒಂದೇನಾದರೆ, ಒಬ್ಬ ಚೆನ್ನಾಗಿ ಓದಿರ್ತಾರೆ, B.Tech ಏನೋ ಓದಿರ್ತಾರೆ, IT ಏನೋ ಓದಿರ್ತಾರೆ, ಅವ್ರಿಗೆ ಇಂಡಿಯಾದಲ್ಲಿ ಸಂಬಳ ಸ್ವಲ್ಪ 1 ಲಕ್ಷ ರೂಪಾಯಿ ಇದೆ. ಸಡನ್ನಾಗಿ ಅಮೇರಿಕಾದಲ್ಲಿ ಅವರಿಗೆ 8 ಲಕ್ಷ ಸಂಬಳ ತಿಂಗಳಿಗೆ. ಅದು ಹೇಳಿದ ತಕ್ಷಣ ಎಷ್ಟೋ ಸಂತೋಷದಿಂದ ಅವರು ಏನಪ್ಪ ಅದು ಊರು ಬಿಟ್ಟು ಊರು ಹೋಗ್ತಾ ಇದ್ದೀವಿ, ದೇಶ ಬೇರೆ, ವೆದರ್ ಬೇರೆ, ಕಲ್ಚರಲ್ ಬೇರೆ, ಮಾತುಗಳು ಬೇರೆ, ನೆಂಟರುಗಳಿಲ್ಲ, ಆದ್ರೂ ಅದ್ರ ಮೇಲೆ ಯೋಚನೆನೇ ಮಾಡೋದಿಲ್ಲ. ಬರೀ ಆ ದುಡ್ಡು ಒಂದು ಸಿಗುತ್ತದಲ್ಲ, ನಮ್ಮ ಸೈಡ್ ಸಿಟ್ಲ್ ಆಯ್ತಾ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬದಲ್ಲಿರೋರು ಕೂಡ, ತಂದೆ ತಾಯಿ ನೀನು ಏರೋಪ್ಲೇನಲ್ಲಿ ಅಷ್ಟು ದೂರ ಹೋಗ್ತೀಯಾ, ಏರೋಪ್ಲೇನಲ್ಲಿ ಎಷ್ಟೋ 1000 ಕಿಲೋಮೀಟ್ರು, 16,000 ಕಿಲೋಮೀಟ್ರ್ವರೆಗೂ ನಾವು ಅಲ್ಲಿಗೆ ಪ್ರಯಾಣ ಮಾಡಬೇಕು, ಹೋಗೋದು ಬರೋದು. ಇಷ್ಟು ಕಿಲೋಮೀಟ್ರ್ ಹೋಗ್ತೀಯ ಬರ್ತೀಯ, ಆದರೆ ನಾವು ನೀನು ನೋಡೋಕ್ಕಾಗೋದಿಲ್ಲ, ಬೇಡ ಅಂತೇಳಿ ಅಳೋದಿಲ್ಲ. ಕೆಲಸ ಸಿಗ್ತದೆ ತಕ್ಷಣ ಸಂತೋಷ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ರೀತಿ ನಾನು ಎಷ್ಟೋ ಸೇವಕರ ಜೊತೆಯಲ್ಲಿ ಮಾತುಗಳನ್ನ ಕೇಳಿದ್ದೀನಿ, ಒಬ್ಬರನ್ನ ನೋಡಿದ್ದೀನಿ. ಅವ್ರ ಮರಣ ಹೊಂದಬೇಕಾದ್ರೆ ಸಂತೋಷವಾಗಿ ಆನಂದವಾಗಿ ನಾನು ಹೋಗ್ತಾ ಇದ್ದೀನಿ, ನೀವು ಎಲ್ಲರೂ ಕರೆಕ್ಟ್ರಿ ದೇವದೂತರು ನಾನು ನೋಡ್ತಾ ಇದ್ದೀನಿ, ಹೋಗ್ತಿದ್ದೀನಿ ಅಂತ ಸಂತೋಷದಿಂದ ಹೋಗ್ತಾರೆ. ನಮ್ಮನ್ನ ಲೋಕದಿಂದ ಪಾಪದಿಂದ ಬಿಡುಗಡೆ ಮಾಡಿ ಸಭೆಗೆ ಸೇರಿಸಿದ್ದೆ ಹೃದಯಗಳನ್ನ ತಯಾರು ಮಾಡಿ ಪರಲೋಕ ರಾಜ್ಯಕ್ಕೆ ಸೇರ್ಸೋದಿಕ್ಕೇನೆ. ಹೆದರಿಕೆ ಇರೋರು ನರಕಕ್ಕೆ ಹೋಗ್ತಾರೆ ಅಂತ ದೇವರು ಮಾತಾಡ್ತಿದ್ದಾರೆ. ಆದರೆ ನಮಗೆ ಹೆದರಿಕೆನೇ ಇಲ್ಲದ ಹಾಗೆ ಮಾಡೋದು ಪರಿಶುದ್ಧಾತ್ಮ ದೇವರು. ಅಂದರೆ ಲೋಕದಲ್ಲಿ ಎಷ್ಟೇ ಸಮಸ್ಯೆ ಬಂದರೂ ಹೆದರಿಕೆ ಇಲ್ಲ, ಪ್ರಾಣ ಹೋಗ್ತಿದೆ ಅಂದ್ರೂ ಹೆದರಿಕೆ ಇಲ್ಲ, ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀವಿ. ಒಂದು ಉದಾಹರಣೆಯನ್ನು ನಾವು ಬೈಬಲಲ್ಲಿ ನೋಡುವುದಾದರೆ, ನಮಗೆ ಆ ಥರ ಸಂದರ್ಭಗಳು, ಹೆದರಿಕೆ ಸಂದರ್ಭಗಳು ಬಂದಾಗ ಬೈಬಲಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಮಾಡಿದ್ರು ಅಂತ ಹೇಳಿ ನಾವು ಸ್ವಲ್ಪ ಒಂದು 3 ಜನದ್ದು ನೋಡೋಣ. ಅದರಲ್ಲಿ ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತದಲ್ಲಿ 20ನೇ ಅಧ್ಯಾಯದಲ್ಲಿ, ಇಂಗ್ಲೀಷಲ್ಲಿ 2 Chronicles 20 ಚಾಪ್ಟರ್ 20, ಅದರಲ್ಲಿ 1-2-3 ವಾಕ್ಯಗಳನ್ನು ನೋಡಿ ನಮ್ಮ ಆತ್ಮವನ್ನು ಬಲಪಡಿಸ್ಕೊಳ್ಳೋಣ. ಮೊದಲನೇದಾಗಿ, ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೊನ್ಯರು ಕೆಲವರು ಯೋಷಭಟ್ಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೋಷಭಟ್ಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರ ಆಚೆಯಲ್ಲಿ ಇರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಹೇಗೆ ಎನಿಸಿಕೊಳ್ಳುವ ಆಚೆಯಲ್ಲಿ ನಿಂತಿದೆ. ನೋಡ್ರಿ, ಒಬ್ಬ ರಾಜ, ಇವಾಗ ನಮ್ಮದೇ ಇದು ಕೋಟೆ, ಇಲ್ಲಿ ನಾನು ಒಬ್ಬ ರಾಜನಾಗಿದ್ದೀನಿ. ಆದರೆ ನನಗೆ ವಿರೋಧವಾಗಿ 3 ಕಡೆ, ಲೆಫ್ಟಲ್ಲಿ ಒಂದು ಕಡೆ, ರೈಟಲ್ಲಿ ಒಂದು ಕಡೆ, ಮುಂದ್ಗಡೆ ಒಂದು ಕಡೆ, ಈ 3 ಕಡೆನೂ ಏನಿದೆ ಅಂದರೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೊನ್ಯರಲ್ಲಿ ಕೆಲವರು. ಈ 3 ರಾಜ್ಯಗಳು ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ, ಬೈಬಲನ್ನು ಕರೆಕ್ಟಾಗಿ ಓದೋಣ. ಅಲ್ಲಿ ಮಹಾಸಮೂಹವು ನಿನಗೆ ವಿರೋಧವಾಗಿ, ಮಹಾಸಮೂಹವು. ಅವ್ರೇನಾದರೂ ಇವಾಗ ಸುನಾಮಿ ನೀರು ಬಂದು ಮನೆಗಳೆಲ್ಲ ಹಂಗೆ ಹೊಡ್ಕೊಂಡು ಹೋಗುತ್ತಲ್ಲ, ಕಾರ್ ಹೋಗ್ತಿದ್ರೆ ಕಾರ್ನೆಲ್ಲ ಹೊಡ್ಕೊಂಡು ಹೋಗುತ್ತೆ, ಅದರೊಳಗೆ ಕುತ್ಕೊಂಡಿರೋರೆಲ್ಲ ಸಾಯ್ತಾರಲ್ಲ, ಅದರಂಥ ಸಮೂಹ ಆ ಊರನ್ನೆಲ್ಲ ಹಂಗೆ ಹೊಡ್ಕೊಂಡು ಹೋಗೋ ಥರ ಅಷ್ಟು ಸಮೂಹ ಬಂದಿದೆ. ನಮಗೂ ಕೂಡ ಜೀವಿತದಲ್ಲಿ ಕಷ್ಟಗಳು ಬರ್ತವೆ. ಕಷ್ಟ ಬರೋದಿಲ್ವಾ? ಬರುತ್ತೆ. ಆ ಕಷ್ಟಗಳು ಬಂದಾಗ ಏನು ಮಾಡ್ಬೇಕಂದ್ರೆ, ಯೋಷಭಟ್ಟನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೂಪರ್ ಕೆಲಸ ಮಾಡ್ತಾನೆ. ಯೋಷಭಟ್ಟನು ಎದರಿ ಯೋನನ್ನು ಆಶ್ರಯಿಸಿಕೊಳ್ಳಬೇಕು ನಿರ್ಣಯಿಸಿಕೊಂಡು ಯೋಧ್ಯರೆಲ್ಲರಿಗೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಸೂಪರ್. ಒಂದು ಸಮಯ ನಾವು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಒಂದು ಸಮಯ ಆದರೂ ಕೂಡ ನಮಗೆ ಅಷ್ಟೇನು ನಂಬಿಕೆ ವಿಶ್ವಾಸ ಇಲ್ಲ ಅಂತ ಹೇಳಿದಾಗ, ಈ ಲೋಕದಲ್ಲಿ ಸಮಸ್ಯೆ ಏನಾದರೂ ನಮ್ಮ ತಲೆಗೆ ಮಿಂಚಿ ನಮ್ಮ ಕೈಯಲ್ಲಿ ಆಗದೇ ಇರೋ ಸಮಸ್ಯೆಗಳು ಬರದೇ ಇದ್ದಾಗ ನಾವೇನು ಮಾಡಬೇಕು? ಉಪವಾಸ ಪ್ರಾರ್ಥನೆ ಮಾಡಬೇಕು. ಅದು ಮಾಡಿ ಅವರು ದೇವರ ಹತ್ರ ಆಶ್ರಯಿಸಬೇಕಂತೇಳಿ ನಾವು ಉಪವಾಸ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಜಯವನ್ನು ಕೊಡ್ತಾರೆ. ಇವರು ಉಪವಾಸ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಪ್ರವಾದಿನ ಎದುರಿಸ್ತಾರೆ ಅಲ್ಲಿ ಮಾತಾಡೋದಕ್ಕೆ. ಅವನ ಹೆಸರು ಬಂದ್ಬಿಟ್ಟು ಯೆಹಜೀಯೇಲನ ಮೇಲೆ ಯೌವನ ಆತ್ಮ ಬಂತು. ಇವರೆಲ್ಲ ಉಪವಾಸ ಮಾಡ್ತಾ ಇದ್ದಾರೆ. ಅವನ ಮೇಲೆ ಒಂದು ಪರಿಶುದ್ಧಾತ್ಮ ಬಂದು ಅವನು ಮಾತಾಡ್ತಾನೆ. ಅವನು ಏನು ಮಾತಾಡ್ತಾನೆ ಅಂತ ಹೇಳಿದ್ರೆ,
ಅವನು ಎಲ್ಲ ಯೋಧರ ಯೆರೂಸಲೇಮಿನವರೇ, ಅರಸನಾದ ಯೋಷಭಟ್ಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಆ ಮಹೋತ್ಸವದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ನೋಡ್ರಿ, ಅಷ್ಟು ಹೆದರಬಾರ್ದು. ಇವಾಗ ಸಮಸ್ಯೆ ಬಂತು, ಹೆದರಿಕೆ ಬಂತು. ಅವಾಗ ಬಂದಾಗ ಉಪವಾಸ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯಲ್ಲಿದ್ದಾಗ ಕಳವಳಗೊಳ್ಳಬೇಡ್ರಿ, ಹೆದರಬೇಡಿರಿ. ನೋಡ್ರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಅದು ಕೆಳಗಡೆ 17ರಲ್ಲಿದೆ. ಈ ಸಾರಿ ನೀವು ಯುದ್ಧ ಮಾಡೋದು ಅವಶ್ಯವಿಲ್ಲ. ನಾವೇನು ಯುದ್ಧ ಮಾಡಬೇಕಾಗಿಲ್ಲ. ಅದೇ ದೇವ್ರನ್ನ ಆಶ್ರಯಿಕೊಂಡು ಪ್ರಾರ್ಥನೆ ಮಾಡಿಕೊಂಡು, ತಂದೆ ನನ್ನ ನಂಬಿಕೆ ಕಮ್ಮಿ ಇದೆ, ವಿಶ್ವಾಸ ಕಮ್ಮಿ ಇದೆ, ಅದನ್ನು ಜಯಿಸೋಕ್ಕಾಗಿಲ್ಲ ಅಂತ ಉಪವಾಸ ಇದ್ದು ಪ್ರೇಯರ್ ಮಾಡಿದ್ರೆ ದೇವರು ಜಯವನ್ನು ಕೊಡ್ತಾರೆ. ಇಲ್ಲಿದೆ ನೋಡ್ರಿ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನುಡಿಯುವ ರಕ್ಷಣಾ ಕಾರ್ಯವನ್ನು ನೋಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರನ್ನು ನಿಮ್ಮ ಎದುರಿನಲ್ಲಿ ಓಡಿಸುವೆನು. ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ. ಲೋಕದಲ್ಲಿ ಇರೋದಕ್ಕಿಂತ ನಮ್ಮ ಹೃದಯದಲ್ಲಿರೋರು ದೊಡ್ಡವರು. ಅವರ ಅಭಿಷೇಕ ನಮ್ಮಲ್ಲಿದೆ. ಇದೇ ರೀತಿಯಾಗಿ ಐಗುಪ್ತ ದೇಶದಿಂದ ಮೋಸೆ ಎಲ್ಲ ಜನಗಳನ್ನ ಬಿಡಿಸ್ಕೊಂಡು ಬಂದಾಗ ಮತ್ತೆ ಪಾರನು ಅವನೇನ್ ಮಾಡ್ತಾನೆ, ಆ ಸೈನ್ಯದ ಸಮೇತವಾಗಿ ಅವ್ರನ್ನ ಹಿಡ್ಕೊಂಡು ಮತ್ತೆ ಗುಲಾಮರಾಗಿ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ಮೋಸೆನ ಎಲ್ಲ ಜನ ಹಿಡ್ಕೊಂತಾರೆ. ಪುರುಷರು ಮಾತ್ರನೇ 6 ಲಕ್ಷ ಜನ. ಅವರೆಲ್ಲರೂ ಅವನ್ನ ಹಿಡ್ಕೊಂಡು, ನಮಗೇನು ಈಜಿಪ್ತದಲ್ಲಿ ಸಮಾಧಿ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬಂದ, ಈ ಅಡವಿಯಲ್ಲಿ ಸಾಯಿಸೋದಿಕ್ಕೆ ಅಂತ ಹೇಳ್ತಾರೆ. ಅವಾಗ ಮೋಸೆ ಹೇಳ್ತಾರೆ, ಇವತ್ತು ನೋಡುವ ಈಜಿಪ್ತಿಯರನ್ನ ಇನ್ನು ಮೇಲೆ ನೋಡೋದಿಲ್ಲ. ಮೋಸೆ ಹೋಗ್ಬಿಟ್ಟು ಇದೇನಾಯ್ತು ಅಂತೇಳಿ ದೇವ್ರ ಹತ್ರ ಕೇಳಿದ್ರೆ, ನನ್ನನ್ನು ಏನಕ್ಕೆ ಮೊರೆ ಇಡ್ತೀಯ? ಕೋಲನ್ನು ಚಾಚು, ಸಮುದ್ರ ಎರಡಾಗಿ ವಿಭಾಗ ಆಗುತ್ತೆ. ಆ ಸಮುದ್ರ ಮೇಲೆ ಹಾಡು ಹೇಳ್ಕೊಂಡು ಸಮುದ್ರವನ್ನು ದಾಟಿ ಬಂದ್ರು. ಇವ್ರು ಬಂದಾಗ ಐದು ಸಮುದ್ರ ಹಂಗೆ ಮುಚ್ಚಿಬಿಟ್ಟು ಎಲ್ಲರನ್ನು ಕೊಂದಾಯ್ತು. ಆ ಟೈಮಲ್ಲಿ ಹೆದರಿಕೆ ಬಂದಾಗ ದೇವರು ದೊಡ್ಡ ಬಿಡುಗಡೆಯನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಈ ಲೋಕದ ಸಮಸ್ಯೆಗಳು ನಮಗೆ ಬಹಳವಾಗಿ ಉದ್ಭವಿಸಿದಾಗ, ಹೆದರಿಕೆ ಬಂದಾಗ, ನಾವು ದೇವರನ್ನು ಆಶ್ರಯಿಸಿಕೊಂಡಾಗ ದೇವರು ಅವರ ಹಸ್ತದಿಂದ ನಮ್ಮನ್ನು ಬಲವಾಗಿ ಬಿಡಿಸ್ತಾರೆ. ಅವರ ಹಸ್ತ ನಮ್ಮನ್ನು ಬಲವಾಗಿ ಕಾರ್ಯ ಮಾಡುತ್ತದೆ. ನಾವೇನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಹೆದರಬಾರದು. ಎರಡನೇದಾಗಿ ಹೆದರಿಕೆ ಬಂತ, ಆದರೆ ಆ ಸಮಯದಲ್ಲಿ ದೇವರ ಹತ್ರ ಆಶ್ರಯಿಸಕ್ಕೆ ಹೋಗ್ಬೇಕು. ಅದು ಬಿಟ್ಟುಬಿಟ್ಟು ಮನುಷ್ಯರ ಹತ್ರ ಹೇಳೋದು, ಪೊಲಿಟಿಕಲ್ ಲೀಡರ್ಗಳ ಹತ್ರ ಹೇಳೋದು, ರಿಲೇಷನ್ಗಳು ಹೇಳೋದು, ಅವರಿದ್ದಾರೆ ಇವರಿದ್ದಾರೆ ಅಂತ ಯಾರು ಮಾಡೋಕ್ಕಾಗಲ್ಲ. ದೇವ್ರು ಕೈ ಬಿಟ್ಬಿಡ್ತಾರೆ. ನಾವು ಹೆದರಿಕೆ ಬಂದಾಗ ಯೋಷಭಟ್ಟನು ದೇವರ ಹತ್ರ ಹೋಗಿ ಜಯ ಹೊಂದಿದ. ಇಲ್ಲಿ ನೋಡ್ರಿ, ಬರೀ ಇಷ್ಟು ಮಾತ್ರವಲ್ಲ, ಆ ಯೋಷಭಟ್ಟನು ಅಂದರೆ ಇಲ್ಲೊಂದು ವಾಕ್ಯ ಚೆನ್ನಾಗಿ ಇದೆ. ಅದರಲ್ಲಿ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಅವ್ರನ್ನ 23ರಲ್ಲಿದೆ ನೋಡ್ರಿ, 23ರಲ್ಲಿ ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾನೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಇವ್ರು ನೀವು ಸುಮ್ಮನೆ ಇರ್ರಿ, ಯುದ್ಧ ಮಾಡೋದು ಬೇಡ ಅಂದ್ರಲ್ಲ, ಇವ್ರು ಸುಮ್ಮನೆ ಇದ್ದಾರೆ, ಇವ್ರೇನು ಯುದ್ಧ ಮಾಡಿಲ್ಲ, ಏನಿಲ್ಲ. ಆದರೆ ಅವ್ರನ್ನವರೇ ಹೊಡ್ಕೊಂಡು ಅವರವರೇ ಸತ್ತೋಗ್ತಾರೆ. ಅದರಿಂದ ನಾವು ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಹೆದರ್ಲೇಬಾರದು. ದೇವ್ರ ನಂಬಕ್ಕಿಂತ ಮುಂಚೆ ಹೆದರಿಕೆ ಇರುತ್ತೆ. ದೇವ್ರ ನಂಬದ ಮೇಲೆ ನಂಬಿಕೆ, ದೇವ್ರ ನಂಬದ ಮೇಲೆ ವಿಶ್ವಾಸ ಹೆಚ್ಚಾಗಬೇಕು, ಧೈರ್ಯ ಬರಬೇಕು. ಸಮಸ್ಯೆ ಬರಲ್ಲ ಅಂತಲ್ಲ, ಬಂದ್ರೂ ದೇವರು ಉಪವಾಸ ಪ್ರಾರ್ಥನೆ ಮಾಡೋದಾಗ್ಲಿ, ಪ್ರಾರ್ಥನೆ ಮಾಡಿ ದೇವ್ರನ್ನ ಆಶ್ರಯಿಸಿಕೊಂಡು ಆ ಸಮಸ್ಯೆಯಿಂದ ಯಾವ ರೀತಿ ಇವರು ಬಿಡುಗಡೆ ಹೊಂದಿದ್ರು ಆ ರೀತಿ ನಾವು ಕೂಡ ಬಿಡುಗಡೆ ಹೊಂದಬೇಕು. ಅದೇ ರೀತಿಯಾಗಿ ನೀವೆಲ್ಲರೂ ವಾಕ್ಯವನ್ನು ಓದ್ರಿ. ಗಿದ್ಯೋನ್ 6:12 ತೆಗಿರಿ. ನ್ಯಾಯಸ್ಥಾಪಕರು ಎಲ್ಲರೂ ತೆಗಿರಿ. ನ್ಯಾಯಸ್ಥಾಪಕರಲ್ಲಿ 6:12 ತೆಗಿರಿ. ಅದರಲ್ಲಿ ಗಿದ್ಯೋನನು ದೇವರು ಹೇಳ್ತಾರೆ, ಅವನು ಎದುರುಪುಕ. ಯಾರು? ಗಿದ್ಯೋನನು. ನೀನು ಧೈರ್ಯವಾಗಿ ಹೋಗಿ, ಅಲ್ಲಿದೆ ಬೈಬಲಲ್ಲಿ, ನೀನು ಹೆದರಬೇಡ, ಧೈರ್ಯವಾಗಿ ಹೋಗಿ ನೀನು ಇವರನ್ನ ಬಿಡಿಸು ಅಂತ ಹೇಳ್ತಾರೆ. ಯಾರನ್ನ? ಅವರಿಗೆ ವಿರೋಧವಾಗಿ ಇವ್ರು ಬಂದಿರ್ತಾರೆ. ಗಿದ್ಯೋನ್ ಬಂದ್ಬಿಟ್ಟು ಎಲ್ಲರೂ ತೆಗಿರಿ 6. ಅದರಲ್ಲಿ ಮಿದ್ಯಾನ್ ಅವ್ರನ್ನ ಇಲ್ಲೇ ಕೆಳಗಡೆ ಇದೆ. ಅವರು ಎಷ್ಟೋ ವರ್ಷಗಳಿಂದ ಅವರಿಗೆ ಗುಲಾಮರಾಗಿ ಇವರು ನಿವಾಸ ಮಾಡ್ತಿರ್ತಾರೆ. ಓದ್ತೀನಿ ನೋಡ್ರಿ,
6ನೇ ಅಧ್ಯಾಯ 1ನೇದು. ಇಸ್ರಾಯೇಲ್ ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹ ಮಾಡಿದರೆ ಆತನು ಅವರನ್ನು 7 ವರ್ಷಗಳ ಪಾರಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. 7 ವರ್ಷ ಅವ್ರ ಕೈಗೆ ಒಪ್ಪಿಸ್ತಾನೆ. ಯಾಕಂದ್ರೆ ಭಯ ಪಾಪ ಇದ್ದ ಮೇಲೆ ದೇವರ ಬ್ಲೆಸ್ಸಿಂಗ್ ನಮಗೆ ಸಿಗೋದಿಲ್ಲ. ಪಾಪನ ಅರಿಕೆ ಮಾಡಿ ಬಿಟ್ಟುಬಿಟ್ಟು ನಮ್ಮ ಹೃದಯದಲ್ಲಿ ಅವಾಗಲೇ ಅಭಿಷೇಕ ಅವ್ರ ಮಗನಾಗಿ ಸ್ವೀಕರಿಸ್ಕೊಂಡಾಗಲೇ ನಮ್ಮ ಹೃದಯ ಅಂತರಾಳದಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾರೆ, ಪ್ರೀತಿಯನ್ನು ಹುಟ್ಟಿಸ್ತಾರೆ, ಸಮಾಧಾನವನ್ನು ಹುಟ್ಟಿಸ್ತಾರೆ, ಜ್ಞಾನವನ್ನು ಕೊಡ್ತಾರೆ. ನಮ್ಮ ಹೃದಯದಲ್ಲಿ ಇರುತ್ತೆ. ಅದನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡಿ. ಅದೆಲ್ಲೂ ಹೋಗೋದಿಲ್ಲ. ರಕ್ಷಣೆ ಆದ ಮೇಲೆ ಅವಾಗಿಂದ ಸಾಯವರೆಗೂ ಪರಿಶುದ್ಧಾತ್ಮ ದೇವರ ಆಲಯವಾಗಿ ನಮ್ಮ ಹೃದಯದಲ್ಲೇ ನಿವಾಸ ಮಾಡ್ತಾರೆ. ಅದು ಯಾವಾಗ ನಾವು ಅವ್ರನ್ನ ಬಿಟ್ಟು ಪಾಪಕ್ಕೆ ಹೋಗ್ತೀವೋ ಅವ್ರು ಕೈ ಬಿಡ್ತಾರೆ. ದೇವರಲ್ಲೇ ಕಡೆವರೆಗೂ ನಿಂತು ಫಲ ಕೊಡಬೇಕು. ಇಲ್ಲಿ ಗಿದ್ಯೋನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ವಿದ್ಯಾನರ ಕೈಗೆ ಒಪ್ಪಿಸಿದನು. ವಿದ್ಯಾನರ ಹಸ್ತವು ಬಲಗೊಂಡಿದ್ದರಿಂದ ಇಸ್ರಾಯೇಲರು ಅವರಿಗೆ ಎದರಿ ಪರ್ವತಗಳಲ್ಲಿ ಗಂಧರ ಗುಹೆಗಳಲ್ಲಿ ಮಾಡಿ ಸೇರಿಕೊಂಡರು. ಊರಲ್ಲೇ ಇಲ್ಲಂತೆ. ಅವರು ಈ ಮಿದ್ಯಾನರಿಗೆ ಎದುರಿಕೊಂಡು ಕಾಡಿನಲ್ಲಿ ಬೆಟ್ಟಗಳಲ್ಲಿ ಇದ್ದಾರಂತೆ. ಅವಾಗ ದೇವರು ಬಂದ್ಬಿಟ್ಟು ಈ ಗಿದ್ಯೋನನ್ನ ನೀನು ಹೋಗಿ ಅವ್ರ ಮೇಲೆ ಯುದ್ಧ ಮಾಡು. ಗಿದ್ಯೋನಿಗೆ ಹೇಳ್ತಾರೆ, ವಿದ್ಯಾನರ ಮೇಲೆ ಯುದ್ಧ ಮಾಡು, ನಿನಗೆ ಜಯ ಕೊಡ್ತೀನಿ ಅಂತ ಹೇಳ್ತಾರೆ. ಇವನು ಎದುರು ಬಿಡ್ತಾನೆ. ಬಿಟ್ಟು ನನ್ನ ಕೈಗೆ ಆಗಲ್ಲ ಅಂತಾರೆ. ಅವಾಗ ದೇವ್ರು ಹೇಳ್ತಾರೆ ನೋಡ್ರಿ 6:12 ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷವಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ನಮಗೆ ಮಾಮೂಲಿಯಾಗಿ ಹೆದರಿಕೆ ಇರುತ್ತೆ, ಅದು ಸ್ವಭಾವ. ಆದ್ರೆ ದೇವರ ಆತ್ಮ ನಮ್ಮಲ್ಲಿ ಇದ್ದಾಗ ಹೆದರಿಕೆ ಬರ್ಕೊಡುದು. ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಪರಾಕ್ರಮಶಾಲಿ, ದೇವರ ಆತ್ಮ ನಿನ್ನಲ್ಲಿದೆ ಅಂತ. ಆದರೂ ಕೂಡ 6:12 ಬಿಟ್ಟು ಇಷ್ಟು ಹೇಳಿದ್ರು ಅವನು ಇನ್ನೂ ಹೆದರಿಕೆ. ನೋಡ್ರಿ 15 ನೋಡ್ರಿ, ಅದರಲ್ಲಿ ಸ್ವಾಮಿ, ನಾನು ಇಸ್ರೇಲರಲ್ಲಿ ರಕ್ಷಿಸುವುದು ಹೇಗೆ? ಮಾನಸ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು. ಅಂದ್ರೆ ಇವನ ಕುಲ ನೋಡ್ಬಿಟ್ಟು ಇವನನ್ನ ನೋಡ್ಕೊಂಡು, ಕುಲ ನಂದು ಬಹಳ ಕನಿಷ್ಠ. ಅಂದ್ರೆ ಮಾನಸ ಕುಲ ಅನ್ನೋದು ಎಲ್ಲ ಕುಲಕ್ಕಿಂತ ಒಂದು ಕನಿಷ್ಠವಾದ ಕುಲ. 2ನೇದು ಹೇಳ್ತಾನೆ, ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು. ಆವಾಗ ದೇವ್ರು ಹೇಳ್ತಾರೆ, ಅಲ್ಲೇ ಇದೆ, ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯನಂತೆ ಎಂಬಂತೆ ಸಂಹರಿಸಿ ಬಿಡುವೆ. ನೀನು ಒಬ್ಬರೇ, ಅವರ ಇಷ್ಟ ಕೋಟಿ ಜನ ಇದ್ರು, ಲಕ್ಷ ಜನ ಇದ್ರು, ನೀನು ಒಬ್ಬನೇ ಹೋಗಿ ಅವರೆಲ್ಲ ಒಬ್ಬರೇ ಅಂತೇಳಿ ನೀನು ಸಂಹರಿಸ್ಬಿಡ್ತೀಯ. ನಾನು ನಿನ್ನ ಜೊತೆಗಿದ್ದೀನಿ, ಹೆದರಬೇಡ. ದೇವರು ಒಂದು ಸಮಸ್ಯೆ ಬಂದಿದೆ. ಆ ಸಮಸ್ಯೆ ದೇವರು ಅವನ್ನ ಬಲಪಡಿಸಿ ಅಭಿಷೇಕ ಮಾಡಿದಾಗ ದೇವ್ರು ನಮ್ಮ ಜೊತೆಲಿದ್ದ ಹೆದರಿಕೆ ಇರ್ಕೂಡುದು. ಆದ್ರೆ ಇವನೇನ್ ಮಾಡ್ತಾನೆ, ಎಷ್ಟು ಪರಾಕ್ರಮಶಾಲಿ ಅಂತ ದೇವ್ರು ಹೇಳಿದ್ರು ಕೂಡ ಇವನು ಹೆದರ್ತಾನೆ. ಆವಾಗ ದೇವ್ರು ಹೇಳ್ತಾರೆ, ನೀನು ಪರಾಕ್ರಮಶಾಲಿ ಅಂತ ಹೇಳಿದಾಗ ಮತ್ತೆ ಮಾತಾಡ್ತಾರೆ, ನಾನು ಅಲ್ಪನು, ನನ್ನ ಕುಲ ಕನಿಷ್ಠವಾದದ್ದಂದ್ರೂ ಕೂಡ ದೇವರು ಅವನ್ನ ಬಲಪಡಿಸಿ, ನಾನು ನಿನ್ನ ಜೊತೆಗಿದ್ದೀನಿ, ಹೆದರಬೇಡ ಅಂಥೇಳಿ ಅವರಿಗೆ ಎನ್ಕರೇಜ್ ಕೊಟ್ಟು, ಬಲವನ್ನು ಕೊಟ್ಟು ಅವರಿಗೆ ಯುದ್ಧಕ್ಕೆ ಹೋಗು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ ಅಂದರೆ 35,000 ಜನಗಳವರೆಗೂ ಅವ್ರನ್ನ ಕೂಡಿಸ್ಕೊಂತಾರೆ. ಆ 35,000 ಜನದಲ್ಲಿ ಅವ್ರೇನು ಮಾಡ್ತಾರೆ, ಇಲ್ಲಿ ಯೆಹೋವನು ಹೇಳ್ತಾನೆ, ಆಗ ಯೆಹೋವನು ಗಿದ್ಯೋನನಿಗೆ 7:2 ನ್ಯಾಯಸ್ಥಾಪಕರು 7:2 ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದರೆ ಇವರ ಕೈಗೆ ವಿದ್ಯಾನರು ಒಪ್ಪಿಸಿದರೆ ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಹತ್ತದಿಂದ ನನಗೆ ರಕ್ಷಣೆ ಆಯ್ತೆಂದು ಎಚ್ಚಳಪಟ್ಟು ನನ್ನ ಅಲಕ್ಷ್ಯ ಮಾಡುವಿರಿ. ಆದ್ದರಿಂದ ನಿಮಗೆ ಕೇಳಿದರೆ ಧೈರ್ಯವಿಲ್ಲದವರು, ಅಂಜುವವರು ಈ ಗಿದ್ಯೋನ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ. ಎಷ್ಟು ಸೂಪರ್ ಆಗಿದೆ ನೋಡ್ರಿ. ಎದುರುವವರು ಬಿಟ್ಟು ಹೋಗ್ಬಿಡ್ರಿ. ಎದುರುವವರಿಂದ ದೇವರ ಮೆಚ್ಚಿಸೋಕ್ಕಾಗಲ್ಲ, ಸೇವೆ ಮಾಡೋಕ್ಕಾಗಲ್ಲ, ದೇವರಿಂದ ಏನು ಪಡೆಯೋಕ್ಕಾಗಲ್ಲ. ಈ ಹೆದರಿಕೆ ಅನ್ನೋದು ಮನುಷ್ಯನಿಂದ ಬಿಡುಗಡೆ ಹೊಂದಬೇಕು, ಧೈರ್ಯ ಹೆಚ್ಚಾಗಬೇಕು, ಈ ಲೋಕದಲ್ಲಿ ಬರುವ ಸಮಸ್ಯೆಗಳನ್ನ ಬಿಡುಗಡೆ ಹೊಂದಬೇಕು. ಅಷ್ಟು ಜನ ಇದ್ದಾಗ ದೇವ್ರು ಹೇಳ್ತಾರೆ, ಒಂದು ಸಮಯ ನೀವು ಯುದ್ಧ ಹೋಗಿ ಗೆದ್ರೂ ಕೂಡ ದೇವ್ರು ನಮ್ಮಲ್ಲಿ ಇದ್ದಾರೆ. ದೇವರೇ ಮೂಲಕ ನಮಗೆ ಧೈರ್ಯ ಕೊಟ್ಟು ಆ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ದೇವ್ರು ನಮ್ಮನ್ನ ಎದುರು ನೋಡ್ತಾ ಇದ್ದಾರೆ. ನಮ್ಮ ಮೇಲೆ ಅಷ್ಟು ಕೃಪೆ ಇಟ್ಟು ಎದುರು ನೋಡ್ತಾ ಇದ್ದಾರೆ. ಆವಾಗ ಗಿದ್ಯೋನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲರನ್ನು ಹೋಗ್ರಿ ಅಂತ ಹೇಳಿದಾಗ ಅವರು 22,000 ಮಂದಿ ಹಿಂದಿರುಗಿ ಹೋದರು, 10,000 ಮಂದಿ ಉಳಿದರು. 22,000 ಜನ ಹಿಂದಿರುಗಿ ಹೋಗ್ಬಿಡ್ತಾರೆ. ಅಂದ್ರೆ 32ರಲ್ಲಿ 22,000 ಹೋದ್ರೆ 10,000 ಜನ ಉಳಿತಾರೆ. ಕೆಳಗಡೆ ಇದೆ, ಅದರಲ್ಲೂ ಕೂಡ 10,000 ಬೇಡ, 300 ಜನ ಆರಿಸ್ಕೊಂತಾರೆ. ಎಷ್ಟನ್ನ?
ಅಲ್ಲಿ 6:7 ಓದೋಣ. ನ್ಯಾಯಸ್ಥಾಪಕರು 7:7 ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ನೀರನ್ನು ನೆಕ್ಕಿದ 300 ಮಂದಿ ಇದ್ದಲೇ ನಿನಗೆ ಜಯ ಉಂಟಾಗಬಹುದು. ಬರೀ 300 ಮಂದಿ ವಿದ್ಯಾನರನ್ನು ನಿನ್ನ ಕೈಗೆ ಒಪ್ಪಿಸುವೆನು. ಬರೀ 300 ಜನದಿಂದ ಎಷ್ಟು ಜನ ಅಂತ ಹೇಳಿದ್ರೆ 1,35,000 ಜನನ ಗೆಲ್ಬೇಕು. ಬರೀ 300 ಜನದಿಂದ, ಬರೀ 300 ಜನದಿಂದ 1,35,000 ಜನಗಳನ್ನ ಗೆಲ್ಲಬೇಕು. ವಿಶ್ವಾಸ ಹೆಚ್ಚಾಯ್ತು. ಮೊದಲು ಎದುರ್ತಾ ಇದ್ದ, ಈಗ ನಮ್ಮ ವಾಕ್ಯವನ್ನು ಕೇಳಿ ಧೈರ್ಯ ಪಡಿಸ್ಕೊಂಡು ನಂಬಿಕೆ ವಿಶ್ವಾಸ ಹೆಚ್ಚು ಮಾಡ್ಕೊಳ್ಬೇಕು. ನಾವು ಬೈಬಲನ್ನು ಹೋದ್ರಿ ನ್ಯಾಯಸ್ಥಾಪಕರು 8:10 ಜೆಹಬ ಜಲ್ಮ ಎಂಬುವರು ಸುಮಾರು 15,000 ಮಂದಿ ಸೈನಿಕರನ್ನೇ ಕೊರ್ಗೋರಿನಲ್ಲಿ ಇಳಿದುಕೊಂಡಿದ್ದರು. ಎಷ್ಟು? 15,000. ಅದಕ್ಕೆ ಮುಂಚೆ ಏನಾಗಿದೆ ಅಂದ್ರೆ, ಮೂರನ ದೇಶದಲ್ಲಿ ಸೈನ್ಯದಲ್ಲಿ 120,000 ಭಟರು ಹತರಾಗಿದ್ದರು. ಉಳಿದವರು ಇಷ್ಟು ಮಂದಿ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ 120,000. 1,20,000 ಜನ 300 ಜನದಿಂದ ಸಂಹರಿಸಲ್ಪಟ್ಟಿದ್ದಾರೆ. ಅಂದ್ರೆ ಅದು ನಾವು ನೋಡಿದಾಗ ದೇವರೇ ಅವ್ರನ್ನ ನಿರ್ಮೂಲ ಮಾಡ್ತಾರೆ. ಅವಾಗಲೇ ಓದ್ದಾಗೆ ಯುದ್ಧ ದೇವ್ರದ್ದು, ನಂಬದಲ್ಲ, ಹೆದರಬಾರ್ದು, ಜಯ ಕೊಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದಾಗ 15,000 ಜನ ಇದ್ದಾರೆ, ಇವರು ಇರೋದು 300. ಅದರಲ್ಲಿ 8:11 ನಾವು ಓದಿದಾಗ ಅದರಲ್ಲಿದೆ, ಗಿದ್ಯೋನನು ಕಾಡುಗೊಳ್ಳರ ಪ್ರದೇಶ ಮಾರ್ಗವಾಗಿ ನೋಬ, ಇಗ್ಲಹ ಇವುಗಳ ಪೂರ್ವ ದಿಕ್ಕಿಗೆ ಹೋಗಿ ನಿರ್ಭಯದಿಂದ ಇಳಿದುಕೊಂಡಿದ್ದ ಪಾಳದ ಮೇಲೆ ಬಿದ್ದನು. 15,000 ಜನ ಇರೋರ ಮೇಲೆ 300 ಜನ ಕರ್ಕೊಂಡು ಹೋಗಿ ಹಂಗೆ ಬಿದ್ದನು ಅಂತಿದ್ದ. ಹಂಗೆ ಹೋಗಿ ಬೀಳ್ತಾನಂತ ಅವ್ರ ಮೇಲೆ. 300 ಜನ ಎಲ್ಲಿ, 15,000 ಜನ ಎಲ್ಲಿ? ಒಬ್ಬೊಬ್ರು 5 ಜನ ಒಬ್ಬೊಬ್ಬರನ್ನ ಕೊಂದ್ರು 300 ಜನ ಕೊಂದ್ಬಿಡ್ಬೋದು. ಆದರೆ ಕಡೆಯದಾಗಿ 8:21 ನಾವು ನೋಡಿದಾಗ, ನೀನೇ ಎದ್ದು ಬಂದು ನಮ್ಮ ಮೇಲೆ ಬೀಳು, ಪ್ರಾಯಕ್ಕೆ ತಕ್ಕಂತೆ ಪುರುಷನು ಬಲವಂತ ಎಂದು ಅನ್ನಲು ಎದುರು ಜೆಹಬ ಎಂಬುವರನ್ನು ಕೊಂದು ಹಾಕಿದನು. ಈ ರಾಜರನ್ನು ಕೊಂದಾಕ್ತಾನೆ. ಅವರ ಒಂಟೆಗಳ ಕೊರಳಿನಲ್ಲಿದ್ದ ಅರ್ಧ ಚಂದ್ರಕಾರದ ಆಭರಣಗಳನ್ನು ತೆಗೆದುಕೊಂಡನು. ಹೆದರಿಕೆ ಅನ್ನೋದು ಸೈತಾನ್ದು, ಅದು ದೇವರದಲ್ಲ. ಒಂದು ಲಿಸ್ಟ್ ಮಾಡಿದೆ ನಾನು, ದೇವರ ಸ್ವಭಾವ ಏನು, ಸೈತಾನ ಸ್ವಭಾವ ಏನು ಅಂತ. ಆ ಸ್ವಭಾವಗಳಲ್ಲಿ ನಂಬಿಕೆ ವಿಶ್ವಾಸ ದೇವ್ರದಾದ್ರೆ, ಹೆದರಿಕೆ ಸೈತಾನ್ದು. ಆ ರೀತಿ ಸ್ವಭಾವಗಳಲ್ಲಿ ಅವಿಶ್ವಾಸ ಸೈತಾನ್ದಾದ್ರೆ, ದೇವ್ರದ್ದು ವಿಶ್ವಾಸ. ಈ ರೀತಿಯಾಗಿ ಸ್ವಭಾವಗಳನ್ನೆಲ್ಲ ನಾವು ಡಿವೈಡ್ ಮಾಡಿ ಇಟ್ಕೋಬೇಕು. ಯಾವ್ದಾವ್ದು ವಿರುದ್ಧ ಪದಗಳು ನಾವು ಓದ್ಬೇಕಾದ್ರೆ ಸ್ಕೂಲಲ್ಲಿ ಓದ್ತೀವಿ. ಆ ಥರ ಸೈತಾನ ಸ್ವಭಾವಗಳೇನು, ದೇವರ ಸ್ವಭಾವ ಏನು ಅಂತ. ಪ್ರೀತಿ ದೇವ್ರದ್ದು, ಅಸೂಯೆ ಸೈತಾನ್ದು. ಈ ರೀತಿ ಭಾಳ ಇದ್ದಾವೆ ಸೈತಾನ ಸ್ವಭಾವಗಳು. ಆ ದೇವರ ಸ್ವಭಾವಗಳು ನಮ್ಮಲ್ಲಿ ಹೆಚ್ಚಾಗಬೇಕು. ನಮ್ಮನ್ನು ಯಾರಾದರೂ ಕ್ರೋಧ, ವಿರೋಧ, ನಮ್ಮನ್ನು ಯಾರಾದರೂ ಮೋಸ ಮಾಡಿದ್ರೆ ದೇವ್ರ ಕೈಗೆ ಅಪ್ಪಿಸಿ ಬಿಟ್ಟು ಬಿಡಬೇಕು. ಅವ್ರ ಮೇಲೆ ಕೈ ಇಟ್ಕೋಬಾರ್ದು. ಅದು ನೆನಪಿರ್ತತೆ, ಇವನಿಂತ ಮೋಸ ಮಾಡ್ದ, ಇವನು ಇಂಥ ಥರ ಎಲ್ಲ ಮೋಸ ಮಾಡ್ದ ಅಂತೇಳಿ ಇರುತ್ತೆ. ಆದರೆ ಅದನ್ನೇ ನಮ್ಮ ಹೃದಯದಲ್ಲಿ ಕೈಯಾಗಿ ಇಟ್ಟುಕೊಂಡು ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು. ಅದಕ್ಕೆ ತಕ್ಕಂತೆ ಅವನು ಮೋಸ ಮಾಡಿರ್ತಾನೆ, ಅದಕ್ಕೆ ತಕ್ಕಂತೆ ದೇವ್ರು ಬ್ಲೆಸ್ ಮಾಡ್ತಾರೆ. ಅದನ್ನ ನಮಗೆ ರಿಕವರಿ ಕೊಟ್ಟು ನಡೆಸ್ತಾರೆ, ಜೊತೆಲೇ ಇರ್ತಾರೆ, ಮಾಡ್ತಾ ಇರ್ತಾರೆ. ಹೊಸದಾಗಿ ಬಂದು ನಮಗೆ ಯಾರ ಮೋಸ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಆದರೆ ದೇವರು ಅದರಿಂದ ಬಿಡುಗಡೆ ಮಾಡ್ತಾರೆ. ಬಟ್ ನೆನಪಿರುತ್ತೆ, ಅವ್ರ ಮೇಲೆ ಕೈ ಇರಬಾರ್ದು. ಪ್ರಾರ್ಥನೆ ಮಾಡಬೇಕು. ಕಡೆದಾಗಿ ಮೊದಲನೇದಾಗಿ ನಾವು ನೋಡಿದ್ವಿ, ಹೆದರಿಕೆ ಇರಬಾರದು. ಎರಡನೇದಾಗಿ ಹೆದರಿಕೆ ಇರುತ್ತೆ. ಗಿದ್ಯೋನನ್ನ ನೋಡಿದ್ವಿ, ಅದರಲ್ಲಿ ಹೆದರಿಕೆ ಇರುತ್ತೆ. ಆದರೂ ಕೂಡ ಯೋಷಭಟನ್ ನೋಡಿದ್ವಿ, ಅವನು ದೇವರನ್ನ ಆಶ್ರಯಿಸಿಕೊಂಡನು. ಗಿದ್ಯೋನನ್ನ ನೋಡಿದ್ವಿ, ಅವನಿಗೆ ಹೆದರಿಕೆ ಇರುತ್ತೆ, ಆದರೆ ಅವನ ದೇವರು ಬಲಪಡಿಸಿದ್ರು. ಅವನ ಬಲಪಡಿಸಿದ್ರು. ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ 1 ಸಾಮುವೇಲ್ 17. ಎಲ್ಲರೂ ತೆಗಿರಿ. 1 ಸಾಮುವೇಲ್ 17ರಲ್ಲಿ ನಾವೆಲ್ಲರೂ ತೆಗೆದು ನೋಡೋಣ. ಅದರಲ್ಲಿ ಬಂದ್ಬಿಟ್ಟು 1 ಸಾಮುವೇಲ್ 17:45 ನಾವು ಓದಿದಾಗ ಇವನಿಗೆ ಸ್ವಲ್ಪನೂ ಹೆದರಿಕೆ ಅನ್ನೋದೇ ಇಲ್ಲ.
45ರಲ್ಲಿ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಭರ್ಜಿಸದೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟನು ದೇವರಾಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತಿದ್ದೇನೆ. ನೋಡ್ರಿ, ನೀವು ಎಲ್ಲ ಬೈಬಲಲ್ಲಿ ಓದ್ಬೇಕಾದ್ರೆ ಇದು ವಿಶ್ವಾಸದ್ದು. ಫಸ್ಟು ಹೆದರಿಕೆ ಇರುತ್ತೆ, ಹೆದರಬಾರ್ದು ಆ್ಯಕ್ಚುಲ್ ಆಗಿ. ಎರಡನೇದಾಗಿ ಹೆದರಿಕೆ ಇರುತ್ತೆ. ಯೋಷಭಟನಿಗೆ ಸಮವ ನೋಡಿ ದೇವ್ರನ್ನ ಆಶ್ರಯಿಸಿಕೊಂಡ್ರು. ಗಿದ್ಯೋನಿಗೆ ಹೆದರಿಕೆ ಬಂತು, ದೇವರು ಅವನ್ನ ಬಲಪಡಿಸಿ ಯುದ್ಧದಲ್ಲಿ ಜಯ ಕೊಟ್ಟರು. ಕಡೆದಾಗಿ ನಾವು ಯಾವಾಗಲೂ ವಿಶ್ವಾಸದಲ್ಲೇ ಇರಬೇಕು, ಫೈತಲ್ಲೇ ಇರಬೇಕು, ಹೆದರಬಾರ್ದು. ನೀವು ದಾವೀದನನ್ನು ನೋಡಿದಾಗ ಗೋಲ್ಯಾತ್ ಸಮಸ್ಯೆಗಳು ಬರುತ್ತೆ, ಎಲ್ಲರಿಗೂ ಗೊತ್ತಿದೆ ಕಥೆಗಳು. ನೀವು BBS ಅಲ್ಲಿ ಸಂಡೇ ಸ್ಕೂಲೆಲ್ಲ ಕೇಳ್ತಾ ಇರ್ತೀರ ಚಿಕ್ಕ ವಯಸ್ಸಿಂದ. ಈ ದಾವೀದನಲ್ಲಿ ನೋಡಿದಾಗ ನೀವು ಈ ದಾವೀದನಿಗೆ ಎಲ್ಲ ಎದುರಿಸ್ತಾರ ಅವನ್ನ. ಅವ್ರ ಅಣ್ಣ ಬಂದ್ಬಿಟ್ಟು, ಏನು ಈ ಆರ್ಮಿಯಲ್ಲಿ ಇದ್ದಾಗ ಏನು ಯುದ್ಧ ನೋಡಕ್ ಬಂದ ನೀನು, ಹೋಗು ನಿನ್ನ ತಂಟೆಗೆ ಗೊತ್ತಂತ ಅವನ್ನೆಲ್ಲರನ್ನು ವಿಚಾರಿಸ್ತಾ ಇರ್ತಾನೆ. ಅವರು ಕೂಡ ಗೇಲಿ ಮಾಡ್ತಾರೆ, ನೀನು ಯುದ್ಧ ಮಾಡಕ್ ಬಂದಿದ್ದೆ ಹೋಗು ಅಂತಿದ್ದೆ. ಇಲ್ಲ, ನಾನು ಯುದ್ಧ ಮಾಡಕ್ ಬಂದಿಲ್ಲ ಅಂತ ಹೇಳ್ತಾನೆ. ಸೌಲು ಕರೆದುಬಿಟ್ಟು, ಅವನು ಚಿಕ್ಕ ಮಗುವಿಂದಾಗಲೇ ಯುದ್ಧ ವೀರನು, ಯಾರು ನಿನಗೆ ಇದ್ದಿದ್ದ ಅಭ್ಯಾಸ ಇಲ್ಲ ಅಂತ ಎದುರಿಸ್ತಾನೆ. ರಾಜನೇ ಎದುರಿಸ್ತಾನೆ ಸೌಲು. ಎರಡನೇ ಸಲ ಎದುರಿಸ್ತಾನೆ. ಅವನು ಡ್ರೆಸ್ ಹಾಕಿದ್ರೆ ಆ ಡ್ರೆಸ್ಸು ಹಾಕಕ್ ಬರೋದಿಲ್ಲ, ನಿನಗೆ ಇದ್ದಿದ್ದ ಅಭ್ಯಾಸ ಇಲ್ಲ. ಮತ್ತೆ ಹೆಂಗೆ ಹೇಳ್ತೀಯಪ್ಪ? ಅವನನ್ನು ನೋಡಿ ಎಲ್ಲರೂ ಎದುರ್ತಾ ಇದ್ದಾರೆ. 40 ದಿನ ಇಲ್ಲಿ ಬೈಬಲಲ್ಲಿ ಓದಿದಾಗ 1 ಸಾಮ್ಯಲ್ 17:15 ಸೌಲನು ಬಿಟ್ಟ ತನ್ನ ತಂದೆಯ ಕುರಿಗಳನ್ನು ಮೇಯಿಸುವುದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋದನು. ಆ ಫಿಲಿಷ್ಟಿಯರು 40 ದಿವಸ ಒತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. 40 ದಿನ ಗೋಲಿಯಾತ್ ಕೂಗ್ತಾನೆ ಅಂತ. 40 ದಿನ ಏನಂದ್ರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂದು ನನ್ನ ಹೊಡೆದಾಕಿದ್ರೆ ನಿಮಗೆ ನಾವು ಗುಲಾಮರಾಗ್ತೀವಿ, ನಾವು ನಿಮ್ಮನ್ನು ಗೆದ್ರೆ, ಗೋಲಿಯಾತ್ ಒಬ್ಬನ ಗೆದ್ರೆ ನೀವು ನಮಗೆ ಗುಲಾಮರಾಗ್ಬೇಕು ಅಂತ. ಎಲ್ಲ ಗಮನ ಇಟ್ಟು ಕೇಳ್ರಿ. 40 ದಿನ ಕೂಗ್ತಾ ಇದ್ದಾನೆ. ಒಬ್ರು ಅವನನ್ನು ನೋಡಿದ ತಕ್ಷಣ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ಭಯಪಟ್ಟು ಬಚ್ಚಿಕೊಂಡ್ರು ಅಂತಾನೆ ಇದೆ. ಬೇರೆ ಇದರಲ್ಲಿ ನಾನು ನೋಡಿದೆ, ಇಲ್ಲಿದೆ ಮೇಲೆ 11ರಲ್ಲಿ. ಸೌಲನು ಎಲ್ಲ ಇಸ್ರಾಯೇಲರು ಆ ಫಿಲಿಷ್ಟಿಯನ ಮಾತನ್ನು ಕೇಳಿ ಬಹಳವಾಗಿ ಭಯಪಟ್ಟರು, ಅವರು ಎದೆ ಒಡೆದು ಹೋಯ್ತು. ಅಬ್ಬಾ, ಬಹಳವಾಗಿ, ಬರೀ ಭಯ ಅಲ್ಲ, ಬಹಳವಾಗಿ ಭಯಪಟ್ಟರು, ಅವ್ರ ಎದೆ ಒಡೆದು ಹೋಯ್ತು. ಮತ್ತೆ ಡೇವಿಡ್ಗೆ ಏನಕ್ಕೆ ಭಯ ಬರಲಿಲ್ಲ? ಅವನು ಅಭಿಷೇಕ ಮಾಡಿದ ತಕ್ಷಣ ಅವನ ಹೃದಯದಲ್ಲಿ ಡಿಫಾಲ್ಟ್ ಆಗಿ ಅವನ ಹೃದಯದಲ್ಲಿ ಧೈರ್ಯ ಬಂದ್ಬಿಟ್ಟಿದೆ, ಅಭಿಷೇಕ ಬಂದ್ಬಿಟ್ಟಿದೆ. ಅವರು ಹೇಳ್ತಾನೆ, ಅವನು ಗೋಲಿಯಾತನ ನೋಡ್ಬಿಟ್ಟು, ನೀನು ಈಟು ಕತ್ತಿ ಖರ್ಜೂರದಿಂದ ನನ್ನ ಬಳಿಗೆ ಯುದ್ಧಕ್ಕೆ ಬರ್ತಿದ್ಯಾ, ನಾನು ಸೇನಾಧೀಶನ ಯೇಸುವಿನ ಮೇಲೆ ಯುದ್ಧಕ್ಕೆ ಬರ್ತೀನಿ. ಅವನು ಹೇಳ್ತಾನೆ, ನೀನು ಬಾ, ನಿನ್ನೆಲ್ಲ ಮುರಿದು ಚರ್ಮವನ್ನು ಡ್ರೆಸ್ ಹಾಕ್ತಾರೆ, ಅದು ಹಾಕಕ್ಕಾಗಲ್ಲ, ಬದೇ ಒಂದು ಚಿಕ್ಕ ಕಲ್ಲು ತಗೊಂಡು ಹೋಗ್ತಾನೆ. ಅವನು ಆ ಕಲ್ಲುಕ್ಕಿನ ಹೆಚ್ಚಾಗಿ ಅವನು ಕುಳ್ಳುಕ್ಕಿರ್ತಾನೆ. ಅವ್ನು ನೋಡಿದ್ರೆ ಗೋಲಿಯಾತ ರಾಕ್ಷಸನ ಥರ ಇರ್ತಾನೆ. ಎಲ್ಲವನ್ನು ಕವಚ ಧರಿಸ್ಕೊಂಡಿದ್ದಾರೆ. ಕವಚದೆಲ್ಲ ನೋಡ್ರಿ, ಎದೆಯಲ್ಲಿ ಹೊಡೆಯೋಕ್ಕಾಗಲ್ಲ. ಅದು ಸೊಂಟಕ್ಕೆಲ್ಲ ಪ್ಯಾಕ್ ಮಾಡಿರ್ತಾನೆ. ತಲೆ ಎಲ್ಲ ಜಾಗದಲ್ಲೂ ಪ್ಯಾಕ್ ಮಾಡಿಬಿಟ್ಟು ದೊಡ್ಡ ಇಟ್ಟಿರ್ತಾನೆ. ಅದನ್ನು ಒತ್ಕೊಂಬರೋಕೆ ಇಬ್ಬರು ಬೇಕು. ಅಂಥ ದೊಡ್ಡ ರಾಕ್ಷಸನ್ನ ನೋಡಿ, ರಾಕ್ಷಸನಿಗಿನ್ನ ಭಯಂಕರವಾಗಿ, ಅದಕ್ಕೆ 40 ದಿನ ಎದುರ್ಕೊಂಡು, ಬಹಳವಾಗಿ ಎದುರ್ಕೊಂಡು ಎದೆ ಹೊಡೆದು ಹೋಯ್ತು. ಆ ಥರ ಎದುರ್ತಿದ್ದವನಿಗೆ ಹೆದರಿಕೆ ಇಲ್ಲದಾಗೆ ಅವನ ಮುಂದೆ ನಿಲ್ತಾನೆ. ಅಲ್ಲಿ ನೋಡ್ರಿ, ಓದ್ರಿ ಎಲ್ಲರೂ. ಅದರಲ್ಲಿ ನಾವು ಓದ್ತಾ ಇರ್ಬೇಕಾದ್ರೆ 45 ಆದಮೇಲೆ ಒಂದು ಕೆಳಗಡೆ ಒಂದು ವಾಕ್ಯ ಇದೆ. ಆಗ ಯೆಹೋವನು ಈಟಿ ಕತ್ತಿಗಳಿಂದ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರೆಲ್ಲರಿಗೂ ಗೊತ್ತಾಗುವುದು. ನೋಡು, ನೀನು ಈಟಿ ಕತ್ತಿಯಿಂದ ಬರ್ತಾ ಇದೆಯಾ, ಅದರಿಂದಲ್ಲ ಜಯ ಕೊಡೋದು. ಯಾಕೆಂದ್ರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತ ನಿನ್ನನ್ನು ನಮ್ಮ ಕೈಗೆ ಒಪ್ಪಿಸುವನು ಅಂದನು. ನೋಡ್ರಿ, ಯುದ್ಧನೇ ನಡೆದಿಲ್ಲ. ಎಷ್ಟು ಫೈತ್ ನೋಡ್ರಿ. ಅದಕ್ಕೆ ಫೈತ್ ನಮ್ಮಲ್ಲಿ ಕಮ್ಮಿ ಇದ್ದಾಗ, ವಿಶ್ವಾಸ ನಮ್ಮಲ್ಲಿ ಕಮ್ಮಿ ಇದ್ದಾಗ, ದೇವರ ಹತ್ರ ಬಂದು ಸಮಸ್ಯೆಗಳು ಬಂದಾಗ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅವಾಗ ಅವ್ರು ಹೇಳ್ತಾರೆ, ಇವರೊಂದು ಮಾತು ಹೇಳ್ತಾನೆ, ಅವನಲ್ಲಿ ಫೈತ್ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಅವನು ಆ ಪ್ರಾರ್ಥನೆ ಮಾಡಬೇಕಾದ್ರೆ, ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ಕೊಟ್ಟುಬಿಟ್ರು, ಯುದ್ಧ ನಡೆದಿಲ್ಲ, ಗೋಲಿಯಾತ್ ಸತ್ತಿಲ್ಲ, ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ಕೊಟ್ಟುಬಿಟ್ರು. ಇದು ಪ್ರಾರ್ಥನೆ. ಭಾಳ ಜನ ಪ್ರಾರ್ಥನೆ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಹೆದರಿಕೆ ಬಂದಾಗ ವಿಶ್ವಾಸದಲ್ಲಿ ಅರಿಕೆ ಇಡಬೇಕು. ಆವಾಗ ನೋಡ್ರಿ, ಇಲ್ಲಿ ಆತನು ನಿನ್ನನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟನು. ಕೂಡಲೇ ಆ ಫಿಲಿಷ್ಟಿಯರು ಹೊರಟು ದಾವೀದನ ಯುದ್ಧ ಮಾಡೋದಕ್ಕೆ ಸಮೀಪಿಸಿದಾಗ, ನೋಡ್ರಿ, ಫಿಲಿಷ್ಟಿಯರ ಸೈನ್ಯ ಕಡೆಗೆ ಓಡಿ ಹೋಗಿ ಆ ಫಿಲಿಷ್ಟಿಯರನ್ನು ಸಂಧಿಸಿ ಕೈಯಲ್ಲಿ ಚೀಲದಲ್ಲಿ ಹಾಕಿದ ಒಂದು ಕೋಲನ್ನು ತೆಗೆದುಕೊಂಡು ಅವನ ಹಣೆಗೆ ಗುರಿಯಿಟ್ಟು ಹೊಡೆದನು. ಅವನು ಬೊರಳ ಬಿದ್ದು ಅವನೇನು ಮಾಡಿದನು, ಕೂಡಲೇ ಹೋಗಿ ಆ ಫಿಲಿಷ್ಟಿಯರು ನಿಂತು
ಅಥವಾ ತಲೆ ಕೊಡದೆ ಅವನು ಸಾಯಿಸಿದನು. ಮತ್ತೆ ಅದು ಕೆಳಗಡೆ ಇದೆ, ಅವನು ಕತ್ತಿನೇ ತಗೊಂಡು ಅವನ ತಲೆನೇ ಕತ್ತರಿಸ್ಬಿಟ್ನು. ಸರಿ, ಈ ವಾಕ್ಯದಲ್ಲಿ ನಾವು ನೋಡೋದು ಏನಂದ್ರೆ, ಪ್ರಾರಂಭದಿಂದ ಆ ಗೋಲಿಯಾತನ್ನ ನೋಡಿದಾಗಲಿ ಕಡೆವರೆಗೂ ಅವನ ಯುದ್ಧಕ್ಕೆ ಹೋಗ್ತಿರ್ಬೇಕಾಗಲಿ ಸ್ವಲ್ಪ ಕೂಡ ಚಂಚಲ ಮನಸ್ಸು, ಭಯ. ಏನಪ್ಪ ಒಂದು ಮಿಸ್ ಆಗಿ ಅವನೇನಾದ್ರೂ ನನ್ನ ಕೊಂದುಬಿಟ್ರೆ ಹೆಂಗೆ ಅನ್ನೋ ಭಯ ಬರಲಿಲ್ಲ ನೋಡ್ರಿ ದಾವೀದನಿಗೆ. ಕಥೆಯನ್ನು ಓದ್ತೀವಿ, ಕೇಳ್ತೀವಿ, ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ. ಸರಿಯಪ್ಪ, ಒಂದು ಸೆಕೆಂಡ್ ನಾವು ಕಲ್ಲು ಹೊಡಿತೀವಿ, ಒಂದು ಸಮಯ ಏನೋ ಮಿಸ್ ಆಯ್ತು, ಅವನು ಈಟಿ ಆಗ್ತಾನೆ, ಅವನು ಹೇಗಾದ್ರೂ ಮಾಡಿ ಅವನ ವಿರೋಧವಾಗಿ ಕತ್ತಿನೂ ಇಲ್ಲ, ಏನಿಲ್ಲ. ಆದರೆ ಅವನು ಹೋಗ್ತಾ ಇರ್ಬೇಕಾರೆ ಅವನು ಹೃದಯ ಅಂತ ಅಭಿಷೇಕ ಸಿಂಸೋನನ ಮೇಲಿದ್ದ ಅಭಿಷೇಕ ಇದ್ದಾಗ, ಸಿಂಸೋನ್ ಬಗ್ಗೆನೂ ನಾವು ತಗೋಬಹುದು. ಅವನು ಸಿಂಸೋನನ ಮೇಲೆ ಅಭಿಷೇಕ ಇದ್ದಾಗ ಅವನೇನ್ ಮಾಡ್ತಾನೆ, ಒಂದು ದವಡೆ ತಗೊಂಡು ಫಿಲಿಸ್ಟಿಯರ್ 1000 ಜನನ ಕೊಲ್ತಾನೆ. ಅವನ ಮೇಲೆ ಅಭಿಷೇಕ ಇದ್ದಾಗ ಒಂದು ಸಿಂಹ ಬಂದ್ರೆ ಬಾಯಿನ ಕಿತ್ತುಬಿಡ್ತಾನೆ, ಹೆದರಿಕೆನೇ ಇಲ್ಲ ಅವನಿಗೆ. ಏನಯ್ಯ ಇಷ್ಟು ಜನ 4000 ಜನ ಯುದ್ಧಕ್ಕೆ ಬಂದಿದ್ದಾರೆ, ಒಬ್ಬ ಎಲ್ಲರನ್ನೂ ಹೊಡೆದಾಕ್ಬಿಡ್ತಾನೆ. ಅಭಿಷೇಕ. ಸಮಸ್ಯೆ ಬಂದಿದೆ, ಸಿಂಹ ಬಂದು ಗರ್ಜಿಸಿದ್ರೆ ಇನ್ನು ಮುಂದೆ ಏನ್ ಮಾಡ್ಬೇಕು, ಎದುರ್ತಾನೆ ಬರಬೇಕು. ಒಂದು ಮೇಕೆ ಮರಿ ತರ ಅವ್ರ ಸಿಂಹನ ಚೀಳಿಸ್ಬಿಡ್ತಾನೆ. ಹೆದರಿಕೆ ಅನ್ನೋದೇ ಅವನಿಗಿಲ್ಲ. ಕಾರಣ ಏನಂದ್ರೆ ಅವನ ಮೇಲೆ ಅಭಿಷೇಕ ಇತ್ತು. ಅಭಿಷೇಕ ಹೋದಾಗ ಅದು ಕತೆ ಅದೆಲ್ಲರಿಗೂ ಗೊತ್ತಿದೆ. ಅಭಿಷೇಕ ಹೋದಾಗ ಅವನು ಕಳ್ಕೊಂಡ, ಕಣ್ಣು ಕೀಳಲ್ಪಟ್ಟ. ಅದಕ್ಕೆ ಅಭಿಷೇಕ ಹೋಗಲ್ಪಟ್ಟವರು, ಅಭಿಷೇಕ ಇಲ್ಲದವರಿಗೆ ಹೆದರಿಕೆ ಬರುತ್ತೆ. ದೇವರಲ್ಲಿ ಇರ್ತೀವಿ, ಭಯ ಇರುತ್ತೆ. ಅಭಿಷೇಕ ಹೋದ ಮೇಲೆ ಯಾವ ರೀತಿ ಸಂಸೋನನು ಕಣ್ಣು ಕೀಳಲ್ಪಟ್ಟು ಅವನೇನ್ ಮಾಡ್ತಾನೆ, ಒಂದು ಚಿಕ್ಕ ಮಗು ಕರ್ಕೊಂಡೋಗಿ ಅವನ್ನ ಕಟ್ತಾರೆ, ಏನಕ್ಕಿಲ್ದವನ್ನ ಹಾಕ್ತಾರೆ. ಆದ್ರೆ ಕಡೆಯಲ್ಲಿ ನಾವು ಇವಾಗ ಆ ಸಿಂಸೋನ್ ಕೂಡ ತಗೋಬಹುದು. ಕಡೆದಲ್ಲಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಂದೆ ನಾನು ಅಭಿಷೇಕವನ್ನು ಕಳ್ಕೊಂಡೆ, ಮತ್ತೆ ನನಗೆ ಅಭಿಷೇಕ ಕೊಡೋದಾಗ ದೇವ್ರು ಕೊಡ್ತಾನೆ. ಅವನು ಫಿಲಿಸ್ಟಿಯರ್ ಜೀವಿತವಾಗಿದ್ದು ಕೊಂದಿದ್ದಕ್ಕಿಂತ ಆಮೇಲೆ ಲಾಸ್ಟ್ ಅಲ್ಲಿ ಕೊಂದಿದ್ದು ಭಯಂಕರ ಅಂತ ಹೇಳಿ ವಾಕ್ಯದಲ್ಲಿ ಕೂಡ ಇದೆ. ಅವನು 20 ವರ್ಷ ಅವನು ಆಳ್ವಿಕೆ ಮಾಡಿದ್ನಂತ ಹೇಳಿ ನಾವು ನೋಡ್ತೀವಿ. ಅದೇ ನ್ಯಾಯಸ್ಥಾಪರ್ ಗಿದ್ಯನ್ ನೋಡಿದ್ವಲ್ಲ, ಅದರಲ್ಲಿ 20 ವರ್ಷ ಅವನು ಫಿಲಿಸ್ಟಿಯರ್ಗೆ ನ್ಯಾಯ ತೀರಿಸ್ತಾನಂತ ನೋಡ್ತೀವಿ, ಇವರು ಗಿದ್ಯೋನವರಿಗೆ. ಅದರಿಂದ ದೇವರು ಬಂದ್ಬಿಟ್ಟು ನಮಗೆ ವಿಶ್ವಾಸವನ್ನು ಹೆಚ್ಚಿಗೆ ಮಾಡಬೇಕಾಗಿ, ವಿಶ್ವಾಸದಲ್ಲಿ ಜಯ ಹೊಂದಬೇಕಾಗಿ ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆ, ಮೊದಲನೇ ಸಲ ನಮಗೆ ಹೆದರಿಕೆ ಇರುತ್ತೆ, ರಕ್ಷಣೆ ಮಾಡಿ ದೇವರ ಕಡೆ ಕರೆದಾಗ ಯೇಸುವೆ ಅದು ಹೆದರಿಕೆ ಅನ್ನೋದು ಹೋಗಿ ನಂಬಿಕೆ ವಿಶ್ವಾಸ ಹೆಚ್ಚಾಗುತ್ತೆ. ಅಪ್ಪ, ಅದಾದ ಮೇಲೆ ಸಂಸೋನನಾಗೆ ನಾವೇನಾದ್ರೂ ಪಾಪ ಮಾಡಿದ್ರೆ ಹೋದಾಗ ಯೇಸುವೆ ಅವಾಗ ಹೆದರಿಕೆ ಬರುತ್ತೆ. ಆದರೆ ಮತ್ತೆ ನಾವು ಸಂಸೋನಾಗಿ ಮತ್ತೆ ಅಭಿಷೇಕವನ್ನು ಪಡ್ಕೋಬೇಕಾಗಿದೆ. ಪೇತ್ರನು ತಂದೆ ಎದರಿ ಮುಳುಗಿದಾಗ ಅಲ್ಪವಿಶ್ವಾಸ ಏಕೆ ಸಂದೇಹ ಪಟ್ಟೆ ಅಂತ ಕೇಳಿದ್ರಿ. ಗಿದ್ಯೋನನು ಸಂದೇಹ ಪಟ್ಟಾಗ ಅವನ ಪರಾಕ್ರಮಶಾಲಿ, ಭಯಪಡಬೇಡ, ಒಬ್ಬನೇ ಹಾಗೆ 1,35,000 ಜನಗಳನ್ನು ಸಂಹರಿಸಲು 300 ಜನದಿಂದ ಒಬ್ಬ ಮನುಷ್ಯನಂತೆ ಅಷ್ಟು ಜನಗಳನ್ನ ಅವರು ಒಬ್ಬರೇ ಅಂತ ಹೇಳಿ ನಿನ್ನ ಸಂಹರಿಸಿ ಬಿಡೋದಕ್ಕೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ದೇವ್ರು ನಮ್ಮ ಜೊತೆಗಿದ್ದಾಗ ಹೆದರಿಕೆ ಬರಬಾರ್ದು, ನಂಬಿಕೆ ವಿಶ್ವಾಸ ಹೆಚ್ಚಾಗಬೇಕು. ಯೋಷಭಟ್ಟನಿಗೆ ತಂದೆ ಹೆದರಿಕೆ ಬಂದಾಗ ಉಪವಾಸ ಪ್ರಾರ್ಥನೆ ಮಾಡಿದಾಗ ದೊಡ್ಡ ಜಯವನ್ನು ಕೊಟ್ಟೆ. ಅವರೇ ಹುಡುಕೊಂಡು ಸಾಯುವಂತೆ ಯೇಸುವೇ ಒಂದು ದೊಡ್ಡ ಸಮೂಹ ಮೇಲೆ ಯುದ್ಧದಲ್ಲಿ ಜಯ ಕೊಟ್ಟೆ. ಆದರೆ ಇವರೆಲ್ಲ ತಂದೆ ಭಯದಿಂದ ಯೇಸುವೇ ಸ್ವಲ್ಪ ನಿನ್ನ ಪ್ರಾರ್ಥನೆಗಳಿಂದ ಆಶ್ರಯಿಸಿಕೊಂಡು ಬಲ ಪಡೆದವರು. ಆದರೆ ದಾನಿಯೇಲೋ ಸಾಮೇಲ್ ಅಭಿಷೇಕ ಮಾಡಿದಾಗಲೇ ಹೆದರಿಕೆ ಇಲ್ಲದವನಾಗಿ ಅಡಿವೆಯಲ್ಲಿದ್ದಾಗಲೇ ಓಡೋಗಿ ಸಿಂಹ ಮೇಕೆಯನ್ನು ತೆಗೆದುಕೊಂಡು ಹೋದಾಗ ಬಾಯನ್ನು ಚಿಳಿಸಿದವನು. ಯೇಸುವೆ ಕರಡಿಗಳನ್ನು ಚಿಳಿಸಿದವನು, ಓಡೋಗಿ ಮೇಕೆಗಳನ್ನು ಕಾಪಾಡಿದವನು. ಗೋಲಿಯಾತನ ತಂದೆ ಅಷ್ಟು ದೊಡ್ಡ ಗೋಲಿಯಾತನ ನೋಡಿ ಬಹಳ ಎದೆ ಒಡೆದು ಹೋಗುವ ರೀತಿಯಲ್ಲಿದ್ದರೆ, ದೇವರೇ ನಂಬಿಕೆ ವಿಶ್ವಾಸದಿಂದ ತಂದೆ
ಸ್ವಲ್ಪನೂ ಸೂಜಿಯಷ್ಟು ಭಯಗಳು, ವೇದನೆಗಳು, ಚಿಂತೆಗಳು ಇಲ್ಲದಾಗೆ ಅವನ ಸಂಪೂರ್ಣವಾಗಿ ನಿರ್ಮೂಲ ಮಾಡದಾಗೆ ಒಂದು ವಿಶೇಷವಾದ ಅಭಿಷೇಕ ನಮ್ಮ ಮೇಲೆ ಇಳಿದು ಬರಲಿ. ದಾವಿನ ಮೇಲೆ ನೀನು ಅಭಿಷೇಕ ಮಾಡ್ದಲ್ಲ, ಆತ್ಮ ನಮ್ಮ ಮೇಲೆ ಇಳಿದು ಬರಲಿ. ಸಂಸೋನನ್ನು ಕೂಡ ತಂದೆ ಸಿಂಹ ನೋಡಿ ಎದುರಿದಾಗೆ ಅದು ಬಾಯನ್ನು ಚಿಳಿಸಿದಾಗೆ ಯೇಸುವಿನ ನಾಮದಲ್ಲಿ ಯೇಸುವಿನ ಎದುರಿದಾಗೆ ಅಪಾ ಸ್ತೋತ್ರ 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 ಸ್ತೋತ್ರ. ನಮಗೂ ಒಂದು ದೊಡ್ಡ ಬಹಳ ಶಕ್ತಿಯನ್ನು ಅನುಗ್ರಹಿಸು. ಈ ಕಡೆ ಕಾಲದಲ್ಲಿ ಎಲ್ಲಿ ನೋಡಿದ್ರು ಭೂಕಂಪಗಳು, ಎಲ್ಲಿ ನೋಡಿದ್ರು ತಂದೆ ಅಪ್ಪ ಹಣದ ಕೊರತೆಗಳು, ಸಮಸ್ಯೆಗಳು, ಮನುಷ್ಯರನ್ನು ನಂಬಲು ಆಗುತ್ತಾ ಇಲ್ಲ. ಯಾರು ನೋಡಿದ್ರು ಯಾಮರಿಸ್ತಾ ಇದ್ದಾರೆ. ನೆಂಟರು, ಭಕ್ತಿಗಳು, ರಕ್ತ ಸಂಬಂಧಿಗಳೆಲ್ಲ ತಂದೆ ವಂಚನೆ, ಪ್ರೀತಿ ಇಲ್ಲದೆ ಕಡೆ ಕಾಲದಲ್ಲಿ ನಿಂತಿದ್ದೇವೆ. ನೀವೇ ತಂದೆ, ತಾಯಿ, ಸ್ನೇಹಿತನಾಗಿ, ದೇವರಾಗಿ, ಸೃಷ್ಟಿಕರ್ತನಾಗಿ ನಮ್ಮನ್ನ ಮಕ್ಕಳಾಗಿ ಆರಿಸಿಕೊಂಡಿದ್ದೀಯಾ. ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಮಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನಮಗೆ ವಿಶ್ವಾಸದಿಂದ ಎಲ್ಲವನ್ನು ಜಯಿಸಲು ಕೃಪೆ ಮಾಡು. ಲೋಕ ಕರುಣೆ ಹೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೆನ್.